ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಣತಿ ಅಕಾಡೆಮಿ ವೇರ್ ವಿ ಟರ್ನ್ ಯುವರ್ ಡ್ರೀಮ್ಸ್ ಇಂಟು ರಿಯಾಲಿಟಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಲ್ಯಾಂಡ್ ಸರ್ವೇಯರ್ ಡೆಮೋ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಫಸ್ಟ್ ಜಿಯೋಗ್ರಫಿ ಕ್ಲಾಸ್ನ ನಾನು ಮಾಡಿದ್ದೆ. ಸೊ ಇವತ್ತು ನಾನು ಸೆಕೆಂಡ್ ಜಿಯೋಗ್ರಫಿ ಕ್ಲಾಸ್ನ ಮಾಡ್ತಾ ಇದ್ದೇನೆ. ಇನ್ ದ ಪ್ರೀವಿಯಸ್ ಕ್ಲಾಸ್ ನಾವು ಶೇಪ್ ಆಫ್ ದ ಅರ್ತ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಭೂಮಿ ಯಾವ ಆಕಾರದಲ್ಲಿದೆ ಅಂತ. ನಾನು ನಿಮಗೆ ವೇರಿಯಸ್ ಕಾಂಪಿಟೇಷನ್ಸ್ ಜೊತೆ ಅದೇ ಫ್ಲಾಟ್ ಎರ್ತ್ ಥಿಯರಿ ಕಾಂಪಿಟೇಟರ್ಸ್ ಮತ್ತೆ ಸ್ಪೆರಿಕಲ್ ಅರ್ತ್ ಥಿಯರಿ ಕಾಂಪಿಟೇಟರ್ಸ್ ಜೊತೆ ಕಂಪೇರ್ ಮಾಡಿ ಕೊಟ್ಟಿದ್ದೆ. ಜೊತೆಗೆ ನಿಮಗೆ ಆಲ್ ದ ಕಂಡೀಷನ್ಸ್ ಕೂಡ ಹೇಳ್ಕೊಟ್ಟಿದ್ದೆ, ವಾಟ್ ಆರ್ ದ ವೇರಿಯಸ್ ಪ್ರೂಫ್ಸ್ ಕೂಡ ಹೇಳ್ಕೊಟ್ಟಿದ್ದೆ. ಸೊ ನಿಮ್ಗೆ ಇವಾಗ ಭೂಮಿಯ ಆಕಾರದ ಮೇಲೆ ಯಾವುದೇ ರೀತಿ ಸಂದೇಹಗಳಿಲ್ಲ ಅಂತ ಅನ್ಕೊಳ್ತೇನೆ. ಸೊ ಇವತ್ತು ನಾವು ಸೆಕೆಂಡ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆ ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ರೊಟೇಷನ್ ಆಫ್ ದ ಅರ್ತ್. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಸೊ ಸೆಕೆಂಡ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ದ ರೊಟೇಷನ್ ಆಫ್ ದ ಅರ್ತ್. ದ ರೊಟೇಷನ್. ರೊಟೇಷನ್ ಆಫ್ ದ ಅರ್ತ್. ರೊಟೇಷನ್ ಅಂದ್ರೆ ನೋಡಿ, ಭೂಮಿ ಇದೆ ಅಲ್ವಾ, ಭೂಮಿ ತನ್ನ ಜಾಗದಲ್ಲಿ ನಿಂತ್ಕೊಂಡು ತಿರುಗ್ತಾ ಇದೆ ಅಂತ. ದಿಸ್ ಇಸ್ ಕಾಲ್ಡ್ ಎಸ್ ರೊಟೇಷನ್. ಇನ್ನೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಭೂಮಿ ಇರೋ ಜಾಗದಲ್ಲಿ ನಿಂತ್ಕೊಂಡು ತಿರುಗೋದನ್ನ ನಾವು ರೊಟೇಷನ್ ಅಂತೇವೆ. ಈಗ ಬುಗ್ರಿ ನೋಡಿರ್ತೀರಾ, ಬುಗ್ರಿ ತಿರುಗ್ತಾ ಇದೆ. ಸೊ ಬುಗ್ರಿ ಏನ್ ಮಾಡ್ತಿದೆ, ರೊಟೇಟ್ ಮಾಡ್ತಾ ಇದೆ. ಇದನ್ನ ನಾವು ರೊಟೇಷನ್ ಅಂತ ಕರಿತೇವೆ. ಸೊ ನಾವು ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ರೊಟೇಷನ್ ಆಫ್ ದ ಅರ್ತ್. ಅಂಡ್ ನಾನು ನಿಮ್ಗೆ ಗ್ಲೋಬ್ ತೋರಿಸ್ಬಿಡ್ತೇನೆ ನೋಡಿ. ಸೊ ಇದನ್ನ ನಾವು ಅರ್ತ್ ಅಂತ ಇಟ್ಕೊಂಡ್ರೆ, ಅರ್ತ್ ಈಸ್ ರೊಟೇಟಿಂಗ್ ಲೈಕ್ ದಿಸ್. ದಿಸ್ ಈಸ್ ಕಾಲ್ಡ್ ಎಸ್ ದ ರೊಟೇಷನ್. ನಿಮ್ಗೆ ರೊಟೇಷನ್ ಮೀನಿಂಗ್ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಯಾವಾಗ ಒಂದು ಬಾಡಿ ರೊಟೇಟ್ ಮಾಡತ್ತಲ್ವಾ ನೋಡಿ, ವೆನ್ ಎವರ್ ಅ ಬಾಡಿ ಟ್ರೈಸ್ ಟು ರೊಟೇಟ್, ಇದು ತನ್ನ ಆಕ್ಸಿಸ್ ಅಲ್ಲಿ ರೊಟೇಟ್ ಮಾಡುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಆಕ್ಸಿಸ್. ದೇರ್ ವಿಲ್ ಬಿ ಅ ಆಕ್ಸಿಸ್ ಆಫ್ ರೊಟೇಷನ್. whenever something tries to rotate, ಯಾವುದೇ ಒಂದು ಬಾಡಿ ರೊಟೇಟ್ ಮಾಡಬೇಕಾದ್ರೆ there is something called as axis of rotation. ಇವಾಗ axis ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಚೆಕ್ ಹಿಯರ್. ಸಾರಿ, ಒನ್ ಸೆಕೆಂಡ್. ಫಾರ್ ಎಕ್ಸಾಂಪಲ್ ಚೆಕ್ ಹಿಯರ್, ಜಸ್ಟ್ ಅ ಸೆಕೆಂಡ್. ನಾನು ಸರ್ಕಲ್ನ ಬಿಡಿಸ್ಕೊಬಿಡ್ತೇನೆ. ಓಕೆ, ಇದನ್ನ ನೀವು ಭೂಮಿ ಅಂತ ಇಟ್ಕೊಂಡ್ರೆ, ಇಲ್ಲಿ ನಿಮ್ಗೆ ಕಾಣ್ತಿದೆ, ಮೇಲ್ಗಡೆ ಒಂದು ಪಾಯಿಂಟ್ ಇದೆ, ಕೆಳಗಡೆಯಿಂದ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಅಲ್ಲಿ ನಿಮ್ಮ ಭೂಮಿ ತಿರುಗ್ತಿದೆ ಅಲ್ವಾ. ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಫ್ರಮ್ ವ್ಯಾರ್ ಇಟ್ ಇಸ್ ಸ್ಪಿನ್ನಿಂಗ್ ಫ್ರಮ್ ದ ಟಾಪ್, ಮೇಲ್ಗಡೆಯಿಂದ ಸ್ಪಿನ್ ಆಗ್ತಿರುವಂತ ಪಾಯಿಂಟ್, ಕೆಳಗಡೆಯಿಂದ ಸ್ಪಿನ್ ಆಗ್ತಿರುವಂತ ಪಾಯಿಂಟ್, ಈ ಎರಡು ಬಿಂದುಗಳಿದೆ ಅಲ್ವಾ. ಈ ಬಿಂದುಗಳನ್ನ ನೀವು ಕನೆಕ್ಟ್ ಮಾಡಿದರೆ, ಈ ಬಿಂದುಗಳನ್ನ ನೀವು ಈ ತರ ಕನೆಕ್ಟ್ ಮಾಡ್ಕೊಂಡು ಬಂದ್ರೆ, ದಿಸ್ ಪರ್ಟಿಕ್ಯುಲರ್ ಲೈನ್ ಇಸ್ ಕಾಲ್ಡ್ ಆಸ್ ಆಕ್ಸಿಸ್ ಆಫ್ ರೊಟೇಷನ್. ಇದನ್ನ ನಾವು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಸಿಸ್ ಆಫ್ ರೊಟೇಷನ್. ಮೇಲ್ಗಡೆ ಇರುವಂತ ಪಾಯಿಂಟ್ ನ ನಾವು ಜನರಲಿ ನಾರ್ತ್ ಪೋಲ್ ಅಂತ ಕರಿತೇವೆ. ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಇಸ್ ಕಾಲ್ಡ್ ಎಸ್ ನಾರ್ತ್ ಪೋಲ್. ಕೆಳಗಡೆ ಇರುವಂತ ಪಾಯಿಂಟ್ ನ ನಾವು ಸೌತ್ ಪೋಲ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ನಾರ್ತ್ ಪೋಲ್. ಕೆಳಗಡೆ ಇರುವಂತ ಪಾಯಿಂಟ್ ನ ಸೌತ್ ಪೋಲ್ ಅಂತ ಕರಿತೇವೆ. ಅಂಡ್ ದೀಸ್ ಟೂ ಪಾಯಿಂಟ್ಸ್ ಆರ್ ಫಿಕ್ಸ್ಡ್. ಇದು ಅಲ್ಲಾಡೋದಿಲ್ಲ, ಇದು ಪರ್ಮನೆಂಟ್ಲಿ ಫಿಕ್ಸ್ ಆಗಿರುತ್ತೆ. ದೀಸ್ ಟೂ ಪಾಯಿಂಟ್ಸ್ ಆರ್ ಫಿಕ್ಸ್ಡ್. ಮತ್ತೆ ಹೇಳ್ತಾ ಇದ್ದೇನೆ ನೋಡಿ, ಭೂಮಿ ಇರೋ ಜಾಗದಲ್ಲಿ ನಿಂತ್ಕೊಂಡು ಸುತ್ತ ತಿರುಗ್ತಾ ಇದೆ, ಈ ತರ ತಿರುಗ್ತಾ ಇದೆ. ಇದನ್ನ ನಾವು ರೊಟೇಷನ್ ಅಂತ ಕರಿತೇವೆ. ಸೊ ಅದರ ಎರಡು ಪಾಯಿಂಟ್ಸ್, ಮೇಲ್ಗಡೆಯಿಂದ ಇರುವಂತ ಪಾಯಿಂಟ್, ಕೆಳಗಡೆ ಇರುವಂತ ಪಾಯಿಂಟ್ ನ ಕನೆಕ್ಟ್ ಮಾಡಿದ್ರೆ ಒಂದು ಇಮ್ಯಾಜಿನರಿ ಲೈನ್ ನ ಸ್ಥಾಪನೆ ಮಾಡಬಹುದು. ಈ ತರ ಒಂದು ಡಾಟೆಡ್ ಲೈನ್ ನ ಬಿಡಿಸಬಹುದು. ಇದು ಸೆಂಟರ್ ಆಫ್ ದ ಅರ್ತ್, ಒಳಗಡೆಯಿಂದ ಪಾಸ್ ಆಗ್ತಿದೆ, ಮೇಲ್ಗಡೆಯಿಂದ ಅಲ್ಲ. ಸೆಂಟರ್ ಆಫ್ ದ ಅರ್ತ್ ಒಳಗಡೆಯಿಂದ ಪಾಸ್ ಆಗ್ತಿದೆ. ಇದನ್ನ ನಾವು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೇವೆ. ಮೇಲ್ಗಡೆ ಇರುವಂತ ಪಾಯಿಂಟ್ ನ ನಾರ್ತ್ ಪೋಲ್ ಅಂತ ಕರೀತಾರೆ, ಕೆಳಗಡೆ ಇರುವಂತ ಪಾಯಿಂಟ್ ನ ಸೌತ್ ಪೋಲ್ ಅಂತ ಕರೀತಾರೆ. ಅಂಡ್ ದೀಸ್ ಟೂ ಪಾಯಿಂಟ್ಸ್ ಆರ್ ಫಿಕ್ಸ್ಡ್. ಅದು ಮೂವ್ ಆಗಲ್ಲ. ಮೂವ್ ಆಗೋದೇನು, ನಾರ್ತ್ ಮತ್ತೆ ಸೌತ್ ಪೋಲ್ ಬಿಟ್ಟು ಮಿಕ್ಕಿದ ಎಲ್ಲಾ ಪಾಯಿಂಟ್ಸ್ ಆಫ್ ದ ಅರ್ತ್ ವಿಲ್ ಕೀಪ್ ಆನ್ ರೊಟೇಟಿಂಗ್. ನಿಮ್ಗೆ ಇಷ್ಟ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಇಸ್ ದ ಫಸ್ಟ್ ಥಿಂಗ್. ಸೊ ಇವಾಗ ರೊಟೇಷನ್ ಆಫ್ ದ ಅರ್ತ್ ಇಂದ ಇಂಪ್ಯಾಕ್ಟ್ ಏನ್ ಬೀಳತ್ತೆ. ಫಸ್ಟ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ರೊಟೇಷನ್. ಜೊತೆಗೆ ಅಲ್ಲೊಂದು ಟಿಲ್ಟ್ ಕೂಡ ಇದೆ. ಭೂಮಿ ಸ್ವಲ್ಪ ಬೆಂಡ್ ಆಗಿದೆ. ಈ ಆಕ್ಸಸ್ ಇದೆ ಅಲ್ವಾ, ಇದು ಟೋಟಲ್ ಸ್ಟ್ರೇಟ್ ಇಲ್ಲ, ಸ್ವಲ್ಪ ಬೆಂಡ್ ಆಗಿದೆ. ಸೊ ಈ ಟಿಲ್ಟ್ ಇಂದ ಯಾವ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನಾವೀಗ ಅರ್ಥ ಮಾಡ್ಕೋಬೇಕು. ಫಸ್ಟ್ we need to understand the impact of rotation. Next we need to understand the tilt ಇಂದ ಆಗುವಂತ ಇಂಪ್ಯಾಕ್ಟ್. ಅರ್ಥ ಆಗ್ತದೆ, ಪರಿಣಾಮಗಳು ಏನಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಅದ್ರಲ್ಲಿ ನೆನ್ಪಿಟ್ಕೊಳ್ಳಿ, the very first thing I would like to discuss is the impact with respect to sun. ಸೂರ್ಯನಿಂದ ಈ ರೊಟೇಷನ್ ಇಂದ ಯಾವ ಇಂಪ್ಯಾಕ್ಟ್ ಬೀಳುತ್ತೆ ನಾವು ಅರ್ಥ ಮಾಡ್ಕೊಳ್ಳೋಣ. we will start from here. okay, ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ. ಸ್ವಲ್ಪ ಕಾನ್ಸೆಪ್ಚುವಲ್ ಥಿಂಗ್ಸ್. ಬೆಳಿಗ್ಗೆ ಎದ್ದು ಕೂಡಲೇ ಈಗ ಸೂರ್ಯೋದಯ ಆಗಿದೆ, ಸೊ ಇನ್ನು ಸ್ವಲ್ಪದಲ್ಲಿ ಕತ್ಲಾಗತ್ತೆ. ಸೊ ಈ ಕಂಪ್ಲೀಟ್ ಪ್ರೊಸೆಸ್ ಏನಂತ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ನಾನು ಸೂರ್ಯನ ಬಿಡಿಸ್ತಾ ಇದ್ದೇನೆ. ಐ ಆಮ್ ಫಿಕ್ಸಿಂಗ್ ದ ಸನ್ ಹಿಯರ್. ಜಸ್ಟ್ ಅ ಸೆಕೆಂಡ್. ಇಲ್ಲಿ ನಮ್ಮ ಹತ್ರ ಸೂರ್ಯ ಇದ್ದಾರೆ. ಸೊ ಸನ್ ಈಸ್ ಫಿಕ್ಸ್ಡ್. ಸನ್ ಈಸ್ ಫಿಕ್ಸ್ಡ್. ಸೂರ್ಯನ ನಾನು ಮೂವ್ ಮಾಡ್ತಿಲ್ಲ. ಈ ಜಾಗದಲ್ಲಿ
ಈ ಪರ್ಟಿಕ್ಯುಲರ್ ಜಾಗದಲ್ಲಿ ನಮ್ಮ ಹತ್ರ ಅರ್ತ್ ಇದೆ, ಇದನ್ನ ನಾನು ಕೈಯಲ್ಲಿ ಇಟ್ಕೊಂಡಿದ್ದೇನೆ. ಅಲ್ಲಿ ಸೂರ್ಯ ಇದ್ದಾರೆ, ಇಲ್ಲಿ ಭೂಮಿ ಇದೆ. ಐ ಹೋಪ್ ದಿಸ್ ಮಚ್ ಇಸ್ ಕ್ಲಿಯರ್ ಫಾರ್ ಯು. ಸೊ ಇವಾಗ ಲೆಟ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಥಿಂಗ್. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮನ್ನ ನೀವು ಸೂರ್ಯ ಅಂತ ಇಟ್ಕೊಳ್ಳಿ. ಯು ಕೀಪ್ ಯುವರ್ ಸೆಲ್ಫ್ ಆಸ್ ದ ಸನ್. ಈಗ ನೀವೇ ಸೂರ್ಯ, ನಿಮ್ಮ ಮುಂದೆ ಭೂಮಿ ಇದೆ. ನೀವು ಭೂಮಿನ ನೋಡ್ಬೇಕಾದ್ರೆ ನಿಮ್ಗೆ ಕಂಪ್ಲೀಟ್ ಭೂಮಿ ಕಾಣಿಸ್ತಾ ಇದೆಯಾ? ಆರ್ ಯು ಏಬಲ್ ಟು ಸಿ ದ ಕಂಪ್ಲೀಟ್ ಸೈಡ್ ಆಫ್ ದ ಅರ್ತ್? ಅಥವಾ ನಿಮ್ಗೆ ಬರೀ ಅರ್ಧ ಭೂಮಿ ಮಾತ್ರ ಕಾಣಿಸ್ತಿದ್ಯಾ? ನಿಮ್ಮನ್ನು ನೀವು ಸೂರ್ಯ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಈಗ ಕಂಪ್ಲೀಟ್ ಭೂಮಿ ಕಾಣ್ತಿದ್ಯಾ ಅಥವಾ ಅರ್ಧ ಭೂಮಿ ಮಾತ್ರ ಕಾಣ್ತಿದ್ಯಾ? ಅಫ್ಕೋರ್ಸ್ ನಿಮ್ಗೆ ಅರ್ಧ ಭಾಗದ ಭೂಮಿ ಮಾತ್ರ ಕಾಣ್ತಿದೆ. ದ ಹಾಫ್ ಆಫ್ ದ ಅರ್ತ್ ಇಸ್ ವಿಸಿಬಲ್, ಬಟ್ ಹಿಂದೆ ಇರುವಂತ ಭೂಮಿ ಕಾಣ್ತಿಲ್ಲ. ಸೊ ನಿಮಗೆ ಏನು ಕಾಣ್ತಾ ಇದೆಯೋ ನೀವು ಆ ಜಾಗಕ್ಕೆ ಮಾತ್ರ ಬೆಳಕನ್ನ ಕೊಡ್ತೀರಾ. ಅರ್ಥ ಆಗ್ತಿದೆ? ನಿಮ್ಗೆ ಏನು ಕಾಣ್ತಾ ಇದೆ, ನೀವು ಕಂಟಿನ್ಯೂಸ್ ಆಗಿ ಬೆಳಕನ್ನ ಕೊಡ್ತಾನೆ ಇದ್ದೀರಾ, ಬಟ್ ಆ ಬೆಳಕು ಬರುವಂಥದ್ದು ಇದೆ ಅಲ್ವಾ, ಅದು ಬರೀ ಭೂಮಿಯ ಅರ್ಧ ಭಾಗದಲ್ಲಿ ಮಾತ್ರ ಬೀಳುತ್ತೆ. ಯಾವ ಜಾಗದಲ್ಲಿ ನಿಮ್ಮ ಬೆಳಕು ಬೀಳ್ತಾ ಇದೆಯೋ ಅದನ್ನ ನಾವು ಡೇ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಡೇ ಪೀರಿಯಡ್. ಇದನ್ನ ನಾವು ದಿನ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ದ ಡೇ ಪೀರಿಯಡ್. ಡೇ ಪೀರಿಯಡ್ ಅಂದ್ರೆ ಏನು? ನಿಮ್ಮ ಕಡೆ ಯಾವ ಭಾಗದ ಭೂಮಿ ಕಾಣ್ತಾ ಇದೆಯೋ, ನೀವು ಯಾವ ಜಾಗಕ್ಕೆ ಬೆಳಕು ಕೊಡ್ತಾ ಇದೆಯೋ ಅದನ್ನ ನಾವು ಡೇ ಪೀರಿಯಡ್ ಅಂತ ಕರಿತೇವೆ. ನಿಮ್ಮ ಹಿಂದೆ ಈ ಜಾಗದಲ್ಲಿ ನಿಮಗೆ ಭೂಮಿ ಕಾಣ್ತಿಲ್ಲ, ನಿಮಗೆ ಬರೀ ಫ್ರಂಟ್ ಭಾಗ ಮಾತ್ರ ಕಾಣ್ತಿದೆ, ಬ್ಯಾಕ್ ಸೈಡ್ ಭಾಗ ಕಾಣ್ತಿಲ್ಲ ಅಲ್ವಾ, ಈ ಜಾಗಕ್ಕೆ ನಿಮ್ಮ ಬೆಳಕು ತಲುಪೋದಿಲ್ಲ. ಫ್ರಂಟ್ ಅಲ್ಲಿ ಮಾತ್ರ ನೀವು ಕೊಡ್ತಿರುವಂತ ಬೆಳಕು ತಲುಪ್ತಾ ಇದೆ, ಬಟ್ ಹಿಂದ್ಗಡೆ ನೀವು ಕೊಡುವಂತ ಬೆಳಕು ತಲುಪ್ತಾ ಇಲ್ಲ. ಇಲ್ಲೇನಾಗತ್ತೆ, ಈ ಜಾಗದಲ್ಲಿ ಕಂಪ್ಲೀಟ್ಲಿ ಕತ್ಲಾಗಿರತ್ತೆ. ಆಯ್ತಾ? ಬೆಳಕು ಮುಂದೆ ಬರ್ತಾ ಇದೆ, ಹಿಂದ್ಗಡೆ ಯಾವುದೇ ರೀತಿ ಬೆಳಕು ಬರ್ತಿಲ್ಲ. ಈ ಜಾಗದಲ್ಲಿ ಕಂಪ್ಲೀಟ್ಲಿ ಕತ್ಲಿರೋದ್ರಿಂದ ದ ಅದರ್ ಹಾಫ್ ಆಫ್ ದ ಅರ್ತ್ ವಿಲ್ ಎಕ್ಸ್ಪೀರಿಯನ್ಸ್ ನೈಟ್ ಪೀರಿಯಡ್. ದ ಅದರ್ ಹಾಫ್ ಆಫ್ ದ ಅರ್ತ್ ವಿಲ್ ಎಕ್ಸ್ಪೀರಿಯನ್ಸ್ ದ ನೈಟ್ ಪೀರಿಯಡ್. ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ ನೋಡಿ. ನಿಮ್ಮನ್ನ ನೀವು ಸೂರ್ಯ ಅಂತ ಇಟ್ಕೊಳ್ಳಿ, ಭೂಮಿ ತಿರುಗ್ತಾ ಇಲ್ಲ, ಸ್ಟೇಷನ್ ಆಗಿ ನಿಂತ್ಕೊಂಡಿದೆ. ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಯಾವ ಭಾಗದ ಭೂಮಿ ಕಾಣ್ತಾ ಇದೆಯೋ, ಈ ಅರ್ಧ ಭಾಗದ ಭೂಮಿ ಏನ್ ಕಾಣ್ತಿದೆ ಅಲ್ವಾ, ಅದಕ್ಕೆ ಮಾತ್ರ ನೀವು ಬೆಳಕು ಕೊಡ್ತಿದ್ದೀರಾ. ದಿಸ್ ಇಸ್ ಕಾಲ್ಡ್ ಎಸ್ ಡೇ ಪೀರಿಯಡ್. ಹಿಂದ್ಗಡೆ ಇರುವಂತ ಜಾಗದಲ್ಲಿ ಬೆಳಕು ಬರ್ತಾ ಇಲ್ಲ. ದಿಸ್ ಇಸ್ ಕಾಲ್ಡ್ ಎಸ್ ದ ನೈಟ್ ಪೀರಿಯಡ್. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಓಕೆ, ನೌ ಚೆಕ್ ದಿಸ್. ನೋಡಿ, ಇಲ್ಲಿ ಸೂರ್ಯ ಇದ್ದಾರೆ. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್ ನಾವು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಸನ್, ಇದು ನೀವು. ಒನ್ ಸೆಕೆಂಡ್, ಸ್ವಲ್ಪ ಬೋರ್ಡ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಟೈಮ್ ಹಿಡಿಯುತ್ತೆ. ಇಲ್ಲಿ ಅರ್ತ್, ಆಯ್ತಾ? ಸನ್ ಇದೆ, ಅರ್ತ್ ಇದೆ. ಸೊ ದಿಸ್ ಇಸ್ ದ ಸನ್, ಇದು ನಿಮ್ಮ ಸೂರ್ಯ, ಇದು ನೀವು, ಇದು ನಾನು. ದಿಸ್ ಇಸ್ ದ ಅರ್ತ್, ಇದು ನಾನು. ಸೊ ಇವಾಗ ಏನಾಗ್ತಿದೆ, ಸೂರ್ಯ ಅವರು ಕಂಟಿನ್ಯೂಸ್ಲಿ ಬೆಳಕನ್ನ ಎಮಿಟ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ದ ಎಮಿಷನ್ ಆಫ್ ಲೈಟ್. ಸೂರ್ಯ ಅವರು ಕಂಟಿನ್ಯೂಸ್ಲಿ ಬೆಳಕನ್ನ ಎಮಿಟ್ ಮಾಡ್ತಿದ್ದಾರೆ. ದಿಸ್ ಇಸ್ ದ ಎಮಿಷನ್ ಆಫ್ ದ ಲೈಟ್. ಇಲ್ಲಿಂದ ಬೆಳಕು ಬರ್ತಾ ಇದೆ, ಸೂರ್ಯನಿಂದ ಬೆಳಕು ಬರ್ತಾ ಇದೆ. ಈ ಬೆಳಕೇನ್ ಬರ್ತಿದೆ ಅಲ್ವಾ, ಇದು ಬರೀ ಅರ್ಧ ಭೂಮಿ ಮೇಲೆ ಮಾತ್ರ ಬೀಳುತ್ತೆ. ಸೂರ್ಯನ ಕಡೆ ಮುಖ ಮಾಡಿರುವಂತ ಅರ್ಧ ಸೈಡ್ಗೆ ಮಾತ್ರ ಬೆಳಕು ಬೀಳ್ತಾ ಇದೆ. ಈಚೆ ಇರುವಂತ ಜಾಗದಲ್ಲಿ ಬೆಳಕು ಬೀಳುತ್ತಿರುವುದರಿಂದ ಹಾಫ್ ಆಫ್ ದ ಅರ್ತ್ ಇಸ್ ಇಲ್ಯುಮಿನೇಟೆಡ್. ಇಲ್ಲಿ ಅರ್ಧ ಭೂಮಿಗೆ ಬೆಳಕು ಬರ್ತಾ ಇದೆ. ಇದನ್ನ ನಾವು ಡೇ ಅಂತ ಕರಿತೇವೆ. ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಎಸ್ ಡೇ ಪೀರಿಯಡ್. ಅದೇ ತರ ಹಿಂದ್ಗಡೆ ಇರುವಂತ ಅರ್ಧ ಜಾಗಕ್ಕೆ ಬೆಳಕು ಬರ್ತಾ ಇಲ್ಲ. ಟು ದಿಸ್ ಪರ್ಟಿಕ್ಯುಲರ್ ಏರಿಯಾ ದೇರ್ ಇಸ್ ನೋ ಸನ್ಲೈಟ್. ಇದನ್ನ ನಾವು ನೈಟ್ ಅಂತ ಕರಿತೇವೆ, ರಾತ್ರಿ ಹೊತ್ತಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ದ ನೈಟ್ ಪೀರಿಯಡ್. ಐ ಹೋಪ್ ದಿಸ್ ಮಚ್ ಇಸ್ ಕ್ಲಿಯರ್. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಇವಾಗ ನಿನ್ನೆ ತರನೇ ತುಂಬಾ ಕೇಸಸ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ದ ವೆರಿ ಫಸ್ಟ್ ಥಿಂಗ್ ನಿಮ್ಗೆ ಬೇಸಿಕ್ಸ್ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ನೋಡಿ, ಯಾವ ಭಾಗದ ಭೂಮಿ ನಿಮ್ಮ ಕಡೆ ಮುಖ ಮಾಡಿದ್ಯೋ ಅದಕ್ಕೆ ಬೆಳಕು ಬರುತ್ತೆ, ಯಾವ ಭಾಗದ ಭೂಮಿ ನಿಮ್ಮ ಕಡೆ ಮುಖ ಮಾಡಿಲ್ವೋ ಅದಕ್ಕೆ ಕತ್ಲಾಗತ್ತೆ. ಇಷ್ಟು ಗೊತ್ತಾದ್ರೆ ಸಾಕು. ದಿಸ್ ಇಸ್ ದ ವೆರಿ ಬೇಸಿಕ್ ಥಿಂಗ್. ಇವಾಗ ಲೆಟ್ ಮಿ ಗೋ ವಿತ್ ಸಮ್ ಬೇಸಿಕ್ ಆರ್ಗ್ಯುಮೆಂಟ್ಸ್. ದ ಫಸ್ಟ್ ಒನ್, ಓಕೆ. ಅರ್ತ್ ಈಸ್ ನಾಟ್ ರೊಟೇಟಿಂಗ್. ಭೂಮಿ ತಿರುಗ್ತಿಲ್ಲ. ಅರ್ತ್ ಈಸ್ ನಾಟ್ ರೊಟೇಟಿಂಗ್. ಭೂಮಿ ತಿರುಗ್ತಾ ಇಲ್ಲ ಅಂದ್ರೆ ಏನಾಗತ್ತೆ? ಭೂಮಿ ತಿರುಗ್ತಾ ಇಲ್ಲ ಯಾವಾಗ? ಸೊ ಇದರಿಂದ ಏನ್ ಇಂಪ್ಯಾಕ್ಟ್ ಬೀಳುತ್ತೆ ಕರೆಕ್ಟ್ ಆಗಿ ಫೋಕಸ್ ಮಾಡಿ. ಅದಕ್ಕಿಂತ ಮೊದಲು ಬರ್ಕೊಳ್ಳಿ. ಓಕೆ, ಡಿಕ್ಟೇಷನ್ ಕೊಡ್ಲಿಲ್ಲ ನಾನು. ಫಸ್ಟ್ ಒನ್ ಬರ್ಕೊಳ್ಳಿ, ರೊಟೇಷನ್. ಫಸ್ಟ್ ಇಲ್ಲಿವರೆಗೂ ಮಾಡಿದೇವಲ್ಲ ಅದನ್ನ ಬರ್ಸ್ಬಿಡ್ತೇನೆ. ದ ಫಸ್ಟ್ ಒನ್ ಇಸ್ ರೊಟೇಷನ್. ಓಕೆ, ದ ಅರ್ತ್ ಈಸ್ ರೊಟೇಟಿಂಗ್. ದ ಅರ್ತ್ ಈಸ್ ರೊಟೇಟಿಂಗ್, ತಿರುಗ್ತಾ ಇದೆ ಅಂತ. ದ ಅರ್ತ್ ಈಸ್ ರೊಟೇಟಿಂಗ್ ಆನ್ ಇಟ್ಸ್ ಓನ್ ಆಕ್ಸಿಸ್. The earth is rotating on its own axis. And what is the meaning of axis? Axis andre enu? Axis is an imaginary line. An axis is an imaginary line that is passing from. Axis is an imaginary line that is passing from the North Pole. To the South Pole.
The axis is the imaginary line that is passing from North Pole to the South Pole. North Pole to the South Pole. Aita next point. The points are fixed. ಇದು ಅಲ್ಲಾಡಲ್ಲ ಅಂತ ಫಿಕ್ಸ್ ಆಗಿದೆ, ಇದು ಒಂದು ಜಾಗದಲ್ಲಿ ಕೂಡಿಸ್ಬಿಟ್ಟಿದ್ದಾನೆ. The points are fixed. The points are fixed and the remaining earth. The points are fixed and the remaining earth rotates. The points are fixed and the remaining earth rotates. The points are fixed and the remaining earth rotates. ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. This much is clear. ಈಗ ಈ ಡಯಾಗ್ರಾಮ್ ಬಿಡಿಸ್ಕೋಬೇಡಿ ಅಲ್ಲೇ. Just draw this. This is the imaginary line. North pole, South pole, everything. Just ಬಿಡಿಸ್ಕೊಳ್ಳಿ. Okay. ಬಿಡಿಸ್ಕೊಂಡಿದೆ ಅಂತ ಅನ್ಕೊಳ್ತೇನೆ. ಕಂಟಿನ್ಯೂ ಮಾಡಿ. The points of the North Pole and South Pole. The points of the North Pole and South Pole when connected. Connect ಮಾಡಿದಾಗ. The points of the North Pole and South Pole. The points of the North Pole and South Pole when connected, the imaginary line. ಈ ಲೈನ್ ಇದೆ ಅಲ್ವಾ? The imaginary line passes through. The imaginary line passes through the center of the earth. ಭೂಮಿ ಒಳಗಡೆಯಿಂದ ಪಾಸ್ ಆಗ್ತದೆ ನೋಡಿ, ನಿಮಗೆ ಕಾಣ್ತಾ ಇಲ್ಲ, ಇಲ್ಲಿರುವಂತ ಚುಕ್ಕಿನ ಕನೆಕ್ಟ್ ಮಾಡಿದ್ರೆ ಇದು ಒಳಗಡೆಯಿಂದ ಬಂದು ಹೊರಗಡೆ ಹೋಗುತ್ತೆ. ಆಯ್ತಾ? It passes through the center of the earth. It passes through the center of the earth. I hope this much is clear. It passes through the center of the earth. Impact ಬರ್ಕೊಳ್ಳಿ. Impacts due to rotation. Impacts due to rotation we experience day and night. ದಿನ ಮತ್ತೆ ರಾತ್ರಿ. Due to rotation we experience the day and night period. Due to the rotation we experience the day and the night period. ಆಯ್ತಾ? ಇವಾಗ ಲೆಟ್ ಸ್ಟಾರ್ಟ್. ಐ ಹೋಪ್ ಇಷ್ಟು ಬರ್ಕೊಂಡಿದ್ದೀರ ಅಂತ ಅನ್ಕೊಳ್ತೇನೆ. ಇವಾಗ ಬರ್ಕೊಳ್ಳಿ. ಕೇಸ್ 1 earth is not rotating. Case 1 earth is not rotating. ಭೂಮಿ ತಿರುಗ್ತಾ ಇಲ್ಲ, ಫಿಕ್ಸ್ ಆಗಿದೆ. Case 1 earth is not rotating. ಇವಾಗ ಕೇಳಿಸ್ಕೊಳ್ಳಿ. see what happens. ಇಲ್ಲಿ ನಮ್ಮ ಸೂರ್ಯ ಇದ್ದಾರೆ, ಸೂರ್ಯನ ನಾನು ಫಿಕ್ಸ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ದ ಸನ್. ಸೂರ್ಯ ಅವ್ರು ಇರೋ ಜಾಗದಲ್ಲೇ ಇದ್ದಾರೆ. ಇವಾಗ ನಾನು ಏನು ಹೇಳ್ತಿದ್ದೇನೆ, ಇಲ್ಲಿ ಭೂಮಿ ಇದೆ, ಅರ್ತ್ ಈಸ್ ಹಿಯರ್. ಭೂಮಿ ಈ ಜಾಗದಲ್ಲಿದೆ, ಅರ್ತ್ ಈಸ್ ಹಿಯರ್. ಓಕೆ, ಚಿಕ್ಕದಾಗಿ ಬಿಡಿಸ್ತಿದ್ದೇನೆ. ಭೂಮಿ ಕಂಪೇರಿಟಿವ್ಲಿ ಚಿಕ್ಕದಾಗಿ ಇರುತ್ತೆ ಸೂರ್ಯನಿಗೆ. ಓಕೆ, ಅರ್ತ್ ಇಲ್ಲಿದೆ, ಅರ್ತ್ ಈಸ್ ಹಿಯರ್ ಅಂಡ್ ಸನ್ ಈಸ್ ಹಿಯರ್. ಇವಾಗ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಭೂಮಿ ತಿರುಗ್ತಾ ಇಲ್ಲ, ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡಿದೆ. ದೇರ್ ಇಸ್ ನೋ ರೊಟೇಷನ್ ಕೊಡ್ತಾ ಇಲ್ಲ ನಾನು. ಭೂಮಿ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡಿದೆ. ಕೇಸ್ 1 ಅಷ್ಟೇ, ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ. ಅರ್ತ್ ಈಸ್ ನಾಟ್ ರೊಟೇಟಿಂಗ್, ಫಿಕ್ಸ್ ಆಗಿದೆ. ಭೂಮಿ ಯಾವಾಗ ಫಿಕ್ಸ್ ಆಗಿರತ್ತಲ್ವಾ, ಭೂಮಿ ಯಾವಾಗ ಫಿಕ್ಸ್ ಆಗಿದೆ, ಅಲ್ಲಾಡ್ತಾನೆ ಇಲ್ಲ, ಇರೋ ಜಾಗದಲ್ಲಿ ಇದೆ, ತಿರುಗ್ತಾ ಇಲ್ಲ. ಭೂಮಿ ಯಾವಾಗ ಫಿಕ್ಸ್ ಆಗಿರತ್ತಲ್ವಾ, ಈಗ ನಿಮ್ಮನ್ನ ನೀವೇ ಸೂರ್ಯ ಅಂತ ಇಟ್ಕೊಳ್ಳಿ. ಯು ಆರ್ ದ ಸನ್, ಐ ಆಮ್ ದ ಅರ್ತ್. ಸೊ ನಾನೀಗ ತಿರುಗ್ತಾ ಇಲ್ಲ. ಸೊ ಏನಾಗುತ್ತೆ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಒಂದು ದಿನದಲ್ಲಿ 24 ಗಂಟೆ ಇರುತ್ತೆ. ಒನ್ ಡೇ ಹ್ಯಾಸ್ 24 hours. ಇದು ನಿಮ್ಗೆ ಗೊತ್ತಿದೆ, ಒಂದ್ ದಿನದಲ್ಲಿ 24 ಗಂಟೆ ಇರುತ್ತೆ. ಸೊ ಇವಾಗ ಏನಾಗ್ತಿದೆ, ಭೂಮಿ ತಿರುಗ್ತಾನೆ ಇಲ್ಲ, ಭೂಮಿ ಇರೋ ಜಾಗದಲ್ಲಿ ಫಿಕ್ಸ್ ಆಗಿದೆ. ಸೊ ಇವಾಗ ಏನಾಗುತ್ತೆ, 24 ಗಂಟೆನು ಥ್ರೂ ಔಟ್ ದ ಡೇ, ಇಡೀ ದಿನದಲ್ಲಿ 24 ಗಂಟೆನು ನಿಮ್ಗೆ ಬರೀ ಅರ್ಧ ಭೂಮಿ ಮಾತ್ರ ಕಾಣ್ತಿದೆ. 24 ಗಂಟೆ ಕೂಡ ನಿಮ್ಗೆ ಬರೀ ಅರ್ಧ ಭೂಮಿ ಕಾಣ್ತಿರೋದ್ರಿಂದ ಇವಾಗ ಏನಾಗುತ್ತೆ, ಸೂರ್ಯನ ಕಡೆ ಮುಖ ಮಾಡಿರುವಂತ ಅರ್ಧ ಭೂಮಿ, ಸೂರ್ಯನ ಕಡೆ, ನೀವೇ ಸೂರ್ಯ, ನಿಮ್ಮ ಕಡೆ ಮುಖ ಮಾಡಿರುವಂತ ಅರ್ಧ ಭೂಮಿಗೆ 24 ಗಂಟೆ ಕೂಡ 24 hours, 24 ಗಂಟೆ ಕೂಡ ದಿನಾನೇ ಇರುತ್ತೆ. ದಿಸ್ ಗಿವ್ಸ್ 24 hours ಆಫ್ ಡೇ. ಇನ್ ಕೇಸ್ ಭೂಮಿ ತಿರುಗ್ತಾ ಇಲ್ಲ, ಸುಮ್ಮನೆ ಇರೋ ಜಾಗದಲ್ಲಿ ನಿಂತ್ಕೊಂಡಿದ್ರೆ 24 ಗಂಟೆ ಕೂಡ ನಿಮಗೆ ಒಂದೇ ಮುಖ ಕಾಣುತ್ತೆ ಭೂಮಿದು. ಅದರಿಂದ ಏನಾಗುತ್ತೆ, 24 hours ಆಫ್ ಸನ್ಲೈಟ್ ಇರುತ್ತೆ. ಈಚೆ 24 ಗಂಟೆ ಡೇ ಇರುತ್ತೆ. ಹಿಂದ್ಗಡೆ ಇರುವಂತ ಜಾಗ ನಿಮ್ಗೆ ಯಾವತ್ತೂ ಕಾಣೋದೇ ಇಲ್ಲ, ಯಾಕೆ, ಇದು ತಿರುಗ್ತಾನೆ ಇಲ್ಲ. ಸೊ ಬ್ಯಾಕ್ ಸೈಡ್ ಪಾರ್ಟ್ ಇಸ್ ಆಲ್ವೇಸ್ ಹಿಡನ್ ಫ್ರಮ್ ಯು, ನಿಮ್ಮಿಂದ ಇದು ಮುಚ್ಚಿಟ್ಟಿದ್ದಾರೆ. ಇವಾಗ ಏನಾಗುತ್ತೆ, ಹಿಂದ್ಗಡೆ ಇರೋ ಜಾಗಕ್ಕೆ ನಿಮ್ಗೆ ಬೆಳಕು ಕೊಡಕ್ ಆಗದಿರೋದ್ರಿಂದ ಈ ಜಾಗದಲ್ಲಿ ಕಂಪ್ಲೀಟ್ ಡಾರ್ಕ್ನೆಸ್ ಇರುತ್ತೆ. ಇದರಿಂದ ವಾಟ್ ಯು ಕ್ಯಾನ್ ಸೇ 24 hours, 24 ಗಂಟೆ ಕೂಡ 24 hours ಆಫ್ ನೈಟ್ ಪೀರಿಯಡ್ ಇರುತ್ತೆ ಈಚೆ. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನೋಡಿ. ಕೇಸ್ 1 ಏನಂದ್ರೆ, ಅರ್ತ್ ಈಸ್ ನಾಟ್ ರೊಟೇಟಿಂಗ್. ಭೂಮಿ ತಿರುಗದೆ ಇದ್ದಿದ್ರೆ, ಇರೋ ಜಾಗದಲ್ಲೇ ಫಿಕ್ಸ್ ಆಗಿ ನಿಂತ್ಕೊಂಡಿದ್ರೆ ಏನಾಗುತ್ತೆ, 24 ಗಂಟೆ ಕೂಡ ನನ್ನ ಮುಂಭಾಗ ನಿಮಗೆ ಕಾಣ್ತಿದೆ, ನನ್ನ ಹಿಂಭಾಗ ನಿಮಗೆ ಕಾಣ್ತಿಲ್ಲ. ಸೊ ಏನಾಗುತ್ತೆ, 24 ಗಂಟೆ ಕೂಡ ಈ ಜಾಗದಲ್ಲಿ ಬೆಳಕು ಬೀಳ್ತಾ ಇದೆ, ಹಿಂದ್ಗಡೆ ನನ್ನ ಬೆನ್ನಿಗೆ ಬೆಳಕು ಬೀಳ್ತಿಲ್ಲ. ಸೊ ವಾಟ್ ಹ್ಯಾಪನ್ಸ್, 24 hours, ಅರ್ಧ ಭೂಮಿಗೆ 24 hours, ನಿಮ್ ಕಡೆ ಮುಖ ಮಾಡಿರುವಂತ ಭೂಮಿಗೆ ಬೆಳಕು ಬೀಳೋದ್ರಿಂದ ಐ ವಿಲ್ ಹ್ಯಾವ್
24 hours of day in the front part of me and 24 hours of night in the back part of me. ಇದರಿಂದ ಏನಾಗುತ್ತೆ, ವಾಟ್ ಆರ್ ದ ಇಂಪ್ಯಾಕ್ಟ್ಸ್? ಇದರಿಂದ ಏನಾಗುತ್ತೆ ಅಂದರೆ 24 hours ಕೂಡ ಸೂರ್ಯನ ಕಡೆನೇ ಮುಖ ಮಾಡಿರುವಂಥ ನನ್ನಿಂದ ನಾನು ಫ್ರಂಟ್ ಭಾಗದಲ್ಲಿ ಬರ್ನ್ ಆಗಿಬಿಡ್ತೇನೆ. ಐ ವಿಲ್ ಬಿ ಬರ್ನ್ಟ್ ಔಟ್. ಫ್ರಂಟ್ ಪಾರ್ಟ್ ಏನಾಗುತ್ತೆ, ಅರ್ಧ ಭೂಮಿ ಈಗ ಸೂರ್ಯನ ವಿಪರೀತ ಶಾಖದಿಂದ ಸುಟ್ಟೆ ಹೋಗುತ್ತೆ. ದಿಸ್ ಇಸ್ ಬರ್ನ್ಟ್ ಔಟ್. ಇದು ಫುಲ್ ಬರ್ನ್ ಆಗ್ತಿರತ್ತೆ. ಬಿಕಾಸ್ 24 hours ನೀವು ಬೆಳಕು ಕೊಡ್ತಾನೆ ಇದ್ದೀರಾ, ನಾನು ತಿರುಗ್ತಾ ಇಲ್ಲ, ಹಿಂಗೆ ನಿಂತ್ಕೊಂಡಿದ್ದೇನೆ, ತಾಪಮಾನ ಇನ್ಕ್ರೀಸ್ ಆಗಿ 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 ಫ್ರಂಟ್ ಪಾರ್ಟ್ ವಿಲ್ ಬಿ ಬರ್ನ್ಟ್ ಔಟ್. ಸುಟ್ಟು ಬೂದಿ ಆಗೋಗಿರುತ್ತೆ. ಬೂದಿ ಆಗಲ್ಲ, ಸುಟ್ಟೋಗಿರುತ್ತೆ. ಟೆಂಪ್ರೇಚರ್ ವಿಲ್ ಬಿ ವೆರಿ ವೆರಿ ಹೈ ಅಲ್ವಾ? ಅದೇ ರೀತಿ ಹಿಂದ್ಗಡೆ ಇರುವಂಥ ಭಾಗಕ್ಕೆ ಶಾಖ ಬರ್ತಾನೆ ಇಲ್ಲ. ಇದರಿಂದ ಈ ಜಾಗದಲ್ಲಿ ಬ್ಯಾಕ್ ಸೈಡ್ ಇರುವಂಥ ಜಾಗ, ಈ ಹಾಫ್ ಭೂಮಿ ಇದೆ ಅಲ್ವಾ, ವಿಚ್ ಇಸ್ ಹ್ಯಾವಿಂಗ್ 24 hours ಆಫ್ ನೈಟ್, ದಿಸ್ ವಿಲ್ ಬಿ ವೆರಿ ವೆರಿ ಕೋಲ್ಡ್. ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಆಗುತ್ತೆ. ಫ್ರೀಸಿಂಗ್ ಕಂಡೀಷನ್ಸ್, ಐಸ್ ಫಾರ್ಮೇಷನ್ ಆಗ್ತಿರತ್ತೆ. ಇದು ಒಂದ್ ಕಡೆ. ಫ್ರಂಟ್ ಅಲ್ಲಿ ಇರುವಂಥ ಜಾಗದಲ್ಲಿ 24 hours ಆಫ್ ಡೇ ಬರ್ತಿರೋದ್ರಿಂದ ಬರ್ನ್ ಔಟ್ ಆಗಿದೆ. ಹಿಂದ್ಗಡೆ ಇರೋ ಜಾಗದಲ್ಲಿ ಕಂಪ್ಲೀಟ್ಲಿ ಕೋಲ್ಡ್ ಆಗಿದೆ. ಅಂಡ್ ವೆನ್ ಐ ಸೇ ಅಬೌಟ್ ಲೈಫ್, ಇವಾಗ ಲೈಫ್ ಬಗ್ಗೆ ಮಾತಾಡಿದ್ರೆ, ಇಲ್ಲಿರುವಂಥ ಜೀವಿಗಳ ಬಗ್ಗೆ ಮಾತಾಡಿದ್ರೆ ನೋಡಿ, ಫ್ರಂಟ್ ಅಲ್ಲಿ ಇರುವಂಥ ಜೀವಿಗಳು ಕೂಡ 24 hours ಬೆಳಕು ಕೊಟ್ಟರೆ ವಿಪರೀತ ತಾಪಮಾನದಿಂದ ಸುಟ್ಟೋಗತ್ತೆ. ಅದು ದೇ ವಿಲ್ ಬರ್ನ್ ಔಟ್. ಇಲ್ಲಿ ಕೂಡ ಲೈಫ್ ಎಕ್ಸಿಸ್ಟ್ ಆಗಲ್ಲ. ಬಿಕಾಸ್ 24 hours ಸುಡ್ತಾ 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 ಅದಕ್ಕೂ ಕೂಡ ರೆಸ್ಟ್ ಸಿಗಲ್ಲ. ಇಲ್ಲಿರೋ ಪ್ರಾಣಿಗಳು ಕೂಡ ಸತ್ತೋಗ್ತವೆ. ಹಿಂದೆ ಇರುವಂಥ ಪ್ರಾಣಿಗಳಿಗೆ ಸನ್ಲೈಟ್ ಬೇಕು. ಫಾರ್ ಅಸ್ ಟು ಸರ್ವೈವ್ ವಿ ನೀಡ್ ಸನ್ಲೈಟ್. ಇಲ್ಲಿ ಸನ್ಲೈಟೇ ಬರ್ದಿರುವಂಥ ಕಾರಣ ಇಲ್ಲಿ ಯಾವುದೇ ಗಿಡಗಳು ಬೆಳೆಯೋಕ್ಕಾಗಲ್ಲ. ಬಿಕಾಸ್ ಕ್ಲೋರೋಫಿಲ್, ಫೋಟೋಸಿಂಥಸಿಸ್ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಸೊ ಈ ಜಾಗದಲ್ಲಿ ಕೂಡ ಏನಾಗತ್ತೆ, ಈಗ ಲೈಫ್ ಎಕ್ಸಿಸ್ಟ್ ಆಗಲ್ಲ. ಈ ಜಾಗದಲ್ಲಿ ಕೂಡ ಲೈಫ್ ಎಕ್ಸಿಸ್ಟ್ ಆಗಲ್ಲ. ಸೊ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಪ್ಯಾಕ್ಟ್? 24 hours ಡೇ ಇನ್ ಒನ್ ಹಾಫ್, 24 hours of day in one half, 24 hours of night, 24 hours of night in other half, 24 hours of night in other half, and life can't exist. ಪ್ರಾಣ ಇರಲ್ಲ, ಲೈಫ್ ಕಾಂಟ್ ಎಕ್ಸಿಸ್ಟ್. ಯಾವ ಜೀವ ಜಂತು ಕೂಡ ಇಂಥ ಕಂಡೀಷನ್ಸ್ ಅಲ್ಲಿ ಬದುಕಕ್ಕಾಗಲ್ಲ. ಲೈಫ್ ಕಾಂಟ್ ಎಕ್ಸಿಸ್ಟ್. ಇನ್ ಆರ್ಡರ್ ಫಾರ್ ದ ಲೈಫ್ ಟು ಎಕ್ಸಿಸ್ಟ್ ವಿ ನೀಡ್ ದ ರೊಟೇಷನ್ ಆಫ್ ದ ಅರ್ತ್. ಸೊ ಫಸ್ಟ್ ಕೇಸ್ ಏನಂತ ಹೇಳಿದೆ, ಭೂಮಿ ತಿರುಗ್ತಾನೆ ಇಲ್ಲ, ಭೂಮಿ ಇರೋ ಜಾಗದಲ್ಲಿ ನಿಂತ್ಕೊಂಡಿದೆ, ಬರೀ ಸೂರ್ಯನ ಕಡೆ ನೋಡ್ತಿದೆ. 24 ಗಂಟೆ ಕೂಡ ನಂಗೆ ಬೆಳಕಿದೆ, ಹಿಂದ್ಗಡೆ ನನ್ನ ಬೆನ್ನಿಗೆ 24 ಗಂಟೆ ಕೂಡ ಕತ್ಲಿದೆ. ಸೊ ದೀಸ್ ಆರ್ ದ ಇಂಪ್ಯಾಕ್ಟ್ಸ್ ಇಫ್ ಅರ್ತ್ ಇಸ್ ನಾಟ್ ರೊಟೇಟಿಂಗ್. ಕೇಸ್ 1 ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ವೆನ್ ಅರ್ತ್ ಇಸ್ ನಾಟ್ ರೊಟೇಟಿಂಗ್, ದೀಸ್ ಆರ್ ದ ಇಂಪ್ಯಾಕ್ಟ್ಸ್. ಓಕೆ, ಬರ್ಕೊಳ್ಳಿ. ಕೇಸ್ 1 ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಕೇಸ್ 1 ವೆನ್ ಅರ್ತ್ ಈಸ್ ನಾಟ್ ರೊಟೇಟಿಂಗ್, ಕೇಸ್ 1 ವೆನ್ ಅರ್ತ್ ಈಸ್ ನಾಟ್ ರೊಟೇಟಿಂಗ್. ನೋಡಿ, ಇನ್ನು ನಾನು ಪ್ರದಕ್ಷಿಣೆ ರೆವಲ್ಯೂಷನ್ ಬಗ್ಗೆ ಮಾತಾಡಿಲ್ಲ. ರೆವಲ್ಯೂಷನ್ ನ ಥಿಂಕ್ ಕೂಡ ಮಾಡಬೇಡಿ. ಇನ್ನು ವಿ ಆರ್ ಓನ್ಲಿ ಇನ್ ರೊಟೇಷನ್. ರೆವಲ್ಯೂಷನ್, ಭೂಮಿ ಸೂರ್ಯನ ಸುತ್ತಾ ಇದೆ, ಅದೆಲ್ಲ ಬೇಡವೇ ಬೇಡ ಈಗ, ಆಯ್ತಾ? ಭೂಮಿ ಕೂಡ ಸುತ್ತಾ ಇಲ್ಲ, ಸೂರ್ಯನ ನೋಡ್ಕೊಂಡು ನಿಂತಿದೆ ಅಷ್ಟೇ. ಭೂಮಿ ತನ್ನ ಜಾಗದಲ್ಲಿ ಅಲ್ಲಾಡ್ತಾನೆ ಇಲ್ಲ. ದಟ್ ಈಸ್ ದ ಎಕ್ಸಾಂಪಲ್, ಆಯ್ತಾ? ವೆನ್ ಅರ್ತ್ ಈಸ್ ನಾಟ್ ರೊಟೇಟಿಂಗ್, ವೆನ್ ಅರ್ತ್ ಈಸ್ ನಾಟ್ ರೊಟೇಟಿಂಗ್, ಹಾಫ್ ಆಫ್ ದ ಅರ್ತ್, when earth is not rotating, half of the earth which is always facing the sun, half of the earth which is always facing the sun, half of the earth which is always facing the sun will have, half of the earth which is always facing the sun will have 24 hours of day. Half of the earth which is facing always the sun will have 24 hours of day. 24 ಗಂಟೆ ಕೂಡ ದಿನನೇ ಇರುತ್ತೆ. Will have 24 hours of day. Due to this, ಇದರಿಂದ, due to this 24 hours of day, due to this the temperature rises extremely. ಸಿಕ್ಕಾಪಟ್ಟೆ ತಾಪಮಾನ ಜಾಸ್ತಿ ಆಗುತ್ತೆ. Due to this the temperature rises extremely. Due to this the temperature rises extremely. The temperature rises extremely and life can't exist. ಜೀವಿ ಜಂತುಗಳು ಬದುಕಕ್ಕಾಗಲ್ಲ. Life can't exist. Life can't exist due to extreme temperatures. ವಿಪರೀತ ತಾಪಮಾನ. Due to extreme temperatures. Due to extreme temperatures. ಆಯ್ತಾ? ಇನ್ನೊಂದು ಬರ್ಕೊಳ್ಳಿ ಕೆಳಗಡೆ. On the other side of the earth, on the other side of the earth, on the other side of the earth, where sunlight can't be received at all, ಬರ್ತಾನೆ ಇಲ್ಲ, ಬೆಳಕು ಬರ್ತಾನೆ ಇಲ್ಲ.
on the other side of the earth where sunlight can't be received at all, where the sunlight can't be received at all, experiences ಅನುಭವಿಸುತ್ತದೆ, experiences 24 hours of darkness, experiences 24 hours of darkness, it experiences 24 hours of darkness. Due to this temperature falls rapidly. Due to this, ಇದರಿಂದ temperature falls rapidly down. Due to this, temperature falls rapidly down, which leads to freezing conditions, ice formation tara, which leads to freezing conditions, even in this case, which leads to freezing condition, even in this case life cannot exist. Even in this case life cannot exist. Okay, ಇದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. Okay, I'll give you a minute, just copy this down. Yes, so continue ಮಾಡೋಣ. I think case 1 is clear, when earth is not rotating ಆಯ್ತಾ. Second one, when earth is rotating, second case ಬಂದ್ಬಿಟ್ಟು when earth is rotating, ಭೂಮಿ ತಿರುಗ್ತಾ ಇದೆ. when earth is rotating ಆಯ್ತಾ, ನಿಮ್ಗೆ ಗೊತ್ತಿದೆ ಅರ್ತ್ ರೊಟೇಟ್ ಆಗ್ತಿದೆ ಅಂತ. ಅರ್ತ್ ರೊಟೇಟ್ ಆಗ್ತಿದೆ, ಈಗ ಭೂಮಿ ತಿರುಗ್ತಾ ಇದೆ. ಸೊ ಮತ್ತೆ ಸೇಮ್ ಎಕ್ಸಾಂಪಲ್, ಲೆಫ್ಟ್ ಅಲ್ಲಿ ಸೂರ್ಯ ಬರ್ತಾರೆ, ಲೆಟ್ ಮಿ ಡ್ರಾ ದ ಸನ್. ಇಲ್ಲಿ ಸೂರ್ಯ ಇದ್ದಾರೆ, ಇದು ಸ್ವಲ್ಪ ನಾನು ಕಲಿಬೇಕು ಈ ಸಾಫ್ಟ್ವೇರ್ನ. ಇಲ್ಲಿ ಸೂರ್ಯ ಇದ್ದಾರೆ, ಇಲ್ಲಿ ನಮ್ಮ ಭೂಮಿ ಇದೆ, ದಿಸ್ ಇಸ್ ದ ಅರ್ತ್. ಸೊ ಇಲ್ಲಿ ಮತ್ತೆ ಸೂರ್ಯ ಅವರು ಇದ್ದಾರೆ. ಸೂರ್ಯ ಅವರ ಕೆಲಸ ಒಂದೇ, ಕಂಟಿನ್ಯೂಸ್ಲಿ ಲೈಟ್ ನ ಎಮಿಟ್ ಮಾಡ್ತಾ ಇದ್ದಾರೆ. there is the emission of light here, there is the emission of light here, there is the emission of light here, there is the emission of light here. ಈ ಕಡೆ ಇವಾಗ ಏನಾಗ್ತಿದೆ, ಭೂಮಿ ತಿರುಗ್ತಾ ಇದೆ. ಸೊ ಅರ್ತ್ ಈಸ್ ರೊಟೇಟಿಂಗ್ ಲೈಕ್ ದಿಸ್. ಭೂಮಿ ಈಗ ತಿರುಗ್ತಾ ಇದೆ, ಅರ್ತ್ ರೊಟೇಟ್ ಆಗ್ತಿದೆ. ಇವಾಗ ನಿಮ್ಮನ್ನೇ ನೀವು ಸೂರ್ಯ ಅಂತ ಇಟ್ಕೊಳ್ಳಿ. ಅಗೇನ್ ಯು ಟೇಕ್ ಯುವರ್ ಸೆಲ್ಫ್ ಆಸ್ ದ ಸನ್ ಅಂಡ್ ಐ ಆಮ್ ದ ಅರ್ತ್. ಇವಾಗ ಏನಾಗುತ್ತೆ ನೋಡಿ, ನಾನು ತಿರುಗ್ತಾ ಇದ್ದೇನೆ, ಐ ಆಮ್ ಟ್ರೈಯಿಂಗ್ ಟು ಸ್ಪಿನ್ ಇನ್ ಮೈ ಓನ್ ಆಕ್ಸಿಸ್, ನಾನು ನನ್ನ ಜಾಗದಲ್ಲಿ ತಿರುಗ್ತಾ ಇದ್ದೇನೆ. ಇವಾಗ ಏನಾಗುತ್ತೆ, ಇಫ್ ಐ ಸ್ಟಾರ್ಟ್ ಫ್ರಮ್ ಇಂಡಿಯಾ, ನಾನು ಇಂಡಿಯಾದಿಂದ ಸ್ಟಾರ್ಟ್ ಮಾಡಿದಾಗ ಯಾವಾಗ ಭಾರತ ನಿಮ್ಮ ಕಡೆ ಕಾಣುತ್ತೆ ನೋಡಿ, ಯಾವಾಗ ಭಾರತ ನಿಮ್ಮ ಮುಂದೆ ಬರುತ್ತಲ್ವಾ, ಸೂರ್ಯೋದಯ ಆಗತ್ತೆ, ದೇರ್ ಇಸ್ ಸನ್ರೈಸ್, ಎಕ್ಸಾಕ್ಟ್ ನಿಮ್ಮ ಮುಂದೆ ಬಂತು, ಮಧ್ಯಾಹ್ನ ಪೀರಿಯಡ್ ಸ್ಟಾರ್ಟ್ ಆಗತ್ತೆ, ಆಮೇಲೆ ಸನ್ಸೆಟ್ ಆಗತ್ತೆ. ಅದಾದ್ಮೇಲೆ 12 ಗಂಟೆಗಳ ಕಾಲ ನಾನು ನಿಮ್ಮನ್ನ ನೋಡಕ್ಕಾಗಲ್ಲ, ಅವಾಗ ನಂಗೆ ರಾತ್ರಿ ಆಗತ್ತೆ. ಸೊ ಇವಾಗ ಏನಾಗ್ತಿದೆ, ಒಂದು ಜಾಗದಲ್ಲಿ ಭೂಮಿಯ ಯಾವುದೇ ಒಂದು ಪಾಯಿಂಟ್ ನ ರೆಫರೆನ್ಸ್ ಆಗಿ ತಗೊಂಡ್ರು ಕೂಡ 12 ಗಂಟೆ ನಾನು ನಿಮ್ಮ ಮುಖನ ನೋಡ್ತಾ ಇದ್ದೇನೆ, 12 ಗಂಟೆ ನಾನು ನಿಮ್ಮ ಮುಖನ ನೋಡ್ತಾ ಇಲ್ಲ, 12 ಗಂಟೆ ನಾನು ನಿಮ್ಮ ಮುಖನ ನೋಡ್ತಾ ಇದ್ದೇನೆ, 12 ಗಂಟೆ ನಾನು ನಿಮ್ಮ ಮುಖನ ನೋಡ್ತಿಲ್ಲ. ಸೊ ಇವಾಗ ಏನಾಗತ್ತೆ, ಲಾಸ್ಟ್ ಕೇಸಲ್ಲಿ 24 ಗಂಟೆ ಕೂಡ ಸನ್ಲೈಟ್ ಇತ್ತು, ನಿಮ್ಮನ್ನ ಕಡೆ ನೋಡ್ತಿರುವಂತ ಫೇಸ್ಗೆ 24 ಗಂಟೆ ಕೂಡ ನೈಟ್ ಇತ್ತು ನಿಮ್ಮನ್ನ ನೋಡ್ತಿರುವಂತ ಫೇಸ್ಗೆ. ಆದ್ರೆ ಇವಾಗ ಒಂದು ಅವಕಾಶ ಇದೆ, ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ಜಾಗಕ್ಕೂ ಕೂಡ ನಿಮ್ಮನ್ನ ನೋಡುವಂತ ಒಂದು ಅವಕಾಶ ಬರುತ್ತೆ, ಬಿಕಾಸ್ ಆಫ್ ದ ರೊಟೇಷನ್ ಆಫ್ ಅರ್ತ್. ಇದರಿಂದ ಏನಾಗುತ್ತೆ, ನಾವು ಅರ್ತ್ ಈಸ್ ಸ್ಪಿನ್ನಿಂಗ್ ಇನ್ ಇಟ್ಸ್ ಆಕ್ಸಿಸ್, ಹೇಳ್ದೆ ಅಲ್ವಾ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್, ಇಲ್ಲೊಂದು ಇಮ್ಯಾಜಿನರಿ ಲೈನ್ ಇದೆ ದಟ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಅರ್ತ್, ಇಲ್ಲೊಂದು ಇಮ್ಯಾಜಿನರಿ ಲೈನ್ ಇದೆ ದಟ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಅರ್ತ್. ಇವಾಗ ಏನಾಗುತ್ತೆ, ಅರ್ತ್ ಈಸ್ ರೊಟೇಟಿಂಗ್, ಇದರಿಂದ ನೀವು ಭೂಮಿ ಮೇಲೆ ಯಾವುದೇ ಒಂದು ಲೊಕೇಶನ್ ನ ಮಾರ್ಕ್ ಮಾಡಿದ್ರು ಕೂಡ ದೇ ವಿಲ್ ಹ್ಯಾವ್ 12 hours of day, and 12 hours of night. You will have 12 hours of day, 12 ಗಂಟೆಗಳ ಕಾಲ ಬೆಳಕಿರುತ್ತೆ, 12 hours of night, 12 ಗಂಟೆಗಳ ಕಾಲ ಕತ್ಲಿರುತ್ತೆ. ವೆನ್ ನಾವು ಅರ್ಥ ಮಾಡ್ಕೊಳ್ಳಿ, ಸೂರ್ಯ ಇರೋ ಜಾಗದಲ್ಲಿ ಇದ್ದಾರೆ, ಅವ್ರಿಗೇನು ಇಂಪ್ಯಾಕ್ಟ್ ಆಗ್ತಿಲ್ಲ. ಬಟ್ ಭೂಮಿ ಏನ್ ಮಾಡ್ತಿದೆ, ಈಗ ಅಲ್ಲಿ ಸೂರ್ಯ ಇದೆ ಅಂತ ಇಟ್ಕೊಂಡ್ರೆ ನಾನು ತಿರುಗ್ತಾ ಇದ್ದೇನೆ. ನೋಡಿ, ನಾನು ಯಾವಾಗ ನಿಮ್ ಕಡೆ, ಈಗ ಇಮ್ಯಾಜಿನ್ ಯು ಇಟ್ಸೆಲ್ಫ್, ನೀವೇ ಸೂರ್ಯ ನಾನೇ ಭೂಮಿ. ಸೊ ನಾನು ಇಲ್ಲಿದ್ದೇನೆ, ಈಗ ನಾನು ತಿರುಗ್ತಿರ್ಬೇಕಾದ್ರೆ ಏನಾಗುತ್ತೆ, ಇವಾಗ ನನಗೆ ನೀವು ಕಾಣ್ತಿದ್ದೀರಾ, ಸೊ ನೀವು ನನಗೆ ಬೆಳಕು ಕೊಡ್ತಿದ್ದೀರಾ, ನನ್ನ ಫೇಸಿಗೆ ಈಗ ಬೆಳಕು ಬೀಳ್ತಿದೆ. ಸೊ ನಾನು ಈಚೆ ತಿರುಗಿದಾಗ ನನ್ನ ಬೆನ್ನಕ್ಕೆ ಕೂಡ ನೀವು ಬೆಳಕು ಕೊಡ್ತಾ ಇದ್ದೀರಾ. ಸೊ ವೆನ್ ಐ ಆಮ್ ಟ್ರೈಯಿಂಗ್ ಟು ರೊಟೇಟ್, ನಿಮ್ಮನ್ನ ನೋಡ್ತಿರ್ಬೇಕಾದ್ರೆ ಬರುವಂತ ಬೆಳಕಿನಿಂದ ನನಗೆ ದಿನ ಡೇ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ನಿಮ್ಮಿಂದ ದೂರ ಹೋದಾಗ ನನಗೆ ನೈಟ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಇದರಿಂದಾನೇ, ಡ್ಯೂ ಟು ದ ರೊಟೇಷನ್ ಆಫ್ ಅರ್ತ್, ಇದರಿಂದಾನೇ ನಮಗೆ ಈಗ ದಿನ ಮತ್ತೆ ರಾತ್ರಿ ಇದೆ. ವಿ ಹ್ಯಾವ್ ಡೇ
ಆ್ಯಂಡ್ ವಿ ಹ್ಯಾವ್ ನೈಟ್. ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂದರೆ ನೋಡಿ, ಬೆಳಗಿನ ಜಾವ 12 ಗಂಟೆ, ಬೆಳಗಿನ ಜಾವ 12 ಗಂಟೆ ನಾನು ಸನ್ಲೈಟ್ನ ತಗೊಂಡಾಗ, ಸೂರ್ಯನ ಬೆಳಕನ್ನ ತಗೊಂಡಾಗ ನಾನು ಹೀಟ್ ಆಗ್ತೇನೆ, ಐ ವಿಲ್ ಬಿ ಹೀಟೆಡ್ ಅಪ್. ಬೆಳಗಿನ ಜಾವ 12 ಗಂಟೆ ನಾನು ನಿಮ್ಮ ಹತ್ರ ಬರ್ತಿರುವಂಥ ತಾಪಮಾನ ಸ್ವೀಕಾರ ಮಾಡ್ತಿರೋದ್ರಿಂದ ನನ್ನ ಟೆಂಪರೇಚರ್ ರೈಸ್ ಆಗುತ್ತೆ. ಹಿಂಗಿದೇನೆ, ನಿಮ್ಮ ಬೆಳಕು ಬರ್ತಾ ಇದೆ, ನೀವು ನನಗೆ ಬೆಳಕು ಕೊಡ್ತಾ ಇದ್ದೀರಾ, ನನ್ನ ತಾಪಮಾನ ರೈಸ್ ಆಗ್ತಿದೆ, ರೈಸ್ ಆಗ್ತಿದೆ, ರೈಸ್ ಆಗ್ತಿದೆ, ರೈಸ್ ಆಗ್ತಿದೆ, ರೈಸ್ ಆಗ್ತಿದೆ. ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ, ನನ್ನ ಮುಖ ನಿಮ್ಮಿಂದ ದೂರ ಹೋಗಿರೋದ್ರಿಂದ ನಿಮ್ಮ ಬೆಳಕು ನನಗೆ ಬೀಳ್ತಾ ಇಲ್ಲ. ಸೊ ಇವಾಗ ನಾನು ಏನಾಗ್ತೇನೆ, ನಾನು ಕೂಲ್ ಡೌನ್ ಆಗ್ತೇನೆ, ನೀವು ಕೊಟ್ಟಂತ ಶಾಖ ಇದೆ ಅಲ್ವಾ, ಅದನ್ನ ನಾನು ಕಮ್ಮಿ ಮಾಡ್ಕೊಳ್ತಾ ಬರ್ತೇನೆ. ಐ ಆಮ್ ಹ್ಯಾವಿಂಗ್ ರಿಡಕ್ಷನ್ ಇನ್ ದ ಹೀಟ್, ನನ್ನ ತಾಪಮಾನ ಕಮ್ಮಿ ಆಗ್ತಿದೆ. ಸೊ ಮಿಕ್ಕಿದ 12 ಗಂಟೆ, ರಿಮೈನಿಂಗ್ 12 hours, ನನ್ನ ತಾಪಮಾನ ಏನಾಗುತ್ತೆ, ವಾಟ್ ಎವರ್ ಟೆಂಪರೇಚರ್ ಆರ್ ಹೀಟ್ ಐ ಹ್ಯಾಡ್ ಟೇಕನ್ ಫ್ರಮ್ ಯು, ಇದು ಕಮ್ಮಿ ಆಗುತ್ತೆ. ಪ್ರೀವಿಯಸ್ ಕೇಸಲ್ಲಿ ಏನಾಯ್ತು, 24 ಗಂಟೆ ಕೂಡ ನಾನು ಟೋಸ್ಟ್ ಆಗ್ತಾ ಇದ್ದೆ ಒಂದ್ ಕಡೆ, 24 ಗಂಟೆ ಕೂಡ ನಾನು ಕೋಲ್ಡ್ ಆಗಿದ್ದೆ. ಬಟ್ ಇವಾಗ ಏನಾಗ್ತಿದೆ, 12 ಗಂಟೆ ನಾನು ಬಿಸಿ ಆದ್ರೆ 12 ಗಂಟೆ ನಾನು ತಂಡಾಗ್ತೇನೆ. ಸೊ ಇದರಿಂದ ಏನಾಗುತ್ತೆ, ದೆರ್ ಈಸ್ ಅ ಬ್ಯಾಲೆನ್ಸ್, ಒಂಥರ ಬ್ಯಾಲೆನ್ಸ್ ಸೃಷ್ಟಿ ಆಗುತ್ತೆ. ದೆರ್ ಈಸ್ ಅ ಬ್ಯಾಲೆನ್ಸ್. ಡ್ಯೂ ಟು ದಿಸ್ ಬ್ಯಾಲೆನ್ಸ್, ನೆನ್ಪಿಟ್ಕೊಳ್ಳಿ, ಡ್ಯೂ ಟು ದಿಸ್ ಒನ್ ಇಂಪಾರ್ಟೆಂಟ್ ಬ್ಯಾಲೆನ್ಸ್, ಲೈಫ್ ಎಕ್ಸಿಸ್ಟ್ ಆಗತ್ತೆ. ಇದರಿಂದನೇ ಲೈಫ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ. ನೋಡಿ, ಜನರಲಿ ಸಮ್ಮರ್ ಸೀಸನ್ಸ್ ಅಲ್ಲಿ, ಬೇಸಿಗೆಗಾಲದಲ್ಲಿ ದೇವ್ರೆ ಶಕೆ 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 ಅಂತ ಇರ್ತೇವೆ ನಾವು. ಎಂತ ಶಕೆ ಗುರು, ನನಗೆ ಇರಕ್ಕೆ ಆಗ್ತಿಲ್ಲ ಗುರು, ದೇವ್ರೇ ಕರ್ಕೋಬೇಡಪ್ಪ ಅಂತ ಹೇಳ್ತೇವೆ. ಅದೇ ಚಳಿಗಾಲದಲ್ಲಿ ಚಳಿ 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 ಚಳಿ, ದೇವ್ರೇ ಸೂರ್ಯ ಎಲ್ಲಿದ್ದಾನಂತ ಕರಿತಿರ್ತೇವೆ. ಅದೇ ರೀತಿ 24 ಗಂಟೆನೂ ಶಕೆ ಇದ್ರೆ ಗಾನ್, 24 ಗಂಟೆ ಚಳಿ ಇದ್ರು ಗಾನ್. ಬಟ್ ಇವಾಗ ಏನಾಗಿದೆ, ಬೆಳಿಗ್ಗೆ ಹೊತ್ತಲ್ಲಿ ನಮ್ಗೆ ಸ್ವಲ್ಪ ತಾಪಮಾನ ಸಿಗತ್ತೆ, ರಾತ್ರಿ ಹೊತ್ತಲ್ಲಿ ಆ ತಾಪಮಾನ ಹೊರಟೋಗ್ತಿರೋದ್ರಿಂದ ವಿ ಆರ್ ಏಬಲ್ ಟು ಬ್ಯಾಲೆನ್ಸ್ ದ ಟೆಂಪರೇಚರ್. This is one of the prime factor for the existence of life on earth. Existence of life on earth. This is also one of the deciding factor for the existence of life of earth. ಇನ್ನೊಂದು ಟಾಪಿಕ್ ಬರುತ್ತೆ ಗೋಲ್ಡಿಲಾಕ್ ಝೋನ್ ಅಂತ, ಅದನ್ನ ಮುಂದೆ ಡಿಸ್ಕಸ್ ಮಾಡ್ತೇನೆ, ಇವಾಗ ಬೇಕಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಡ್ಯೂ ಟು ದ ರೊಟೇಷನ್ ಆಫ್ ಅರ್ತ್, ಈ ರೊಟೇಷನ್ ಆಫ್ ಅರ್ತ್ ಇಂದ ಕೂಡ ಲೈಫ್ಗೆ ಒಂದು ಎಕ್ಸಿಸ್ಟೆನ್ಸ್ ಇದೆ. ಯಾವಾಗ ಭೂಮಿ ತಿರುಗೋದನ್ನ ನಿಲ್ಲಿಸ್ಬಿಡತ್ತೋ, ಜಸ್ಟ್ ಇನ್ ಕೇಸ್ ಭೂಮಿ ನಾಳೆ ತಿರುಗೋದನ್ನ ನಿಲ್ಲಿಸ್ಬಿಟ್ರೆ, ಫಿಸಿಕ್ಸ್ ನಲ್ಲಿ ಇಗ್ನೋರ್ ಮಾಡಿದ್ರೆ ನಾವೀಗ ಭೂಮಿ ತಿರುಗೋದನ್ನ ನಿಲ್ಲಿಸ್ಬಿಟ್ರೆ 1-2 ತಿಂಗಳು 3 ತಿಂಗಳು 4 ತಿಂಗಳು ಆಗೋಷ್ಟರಲ್ಲಿ ಭೂಮಿ ಸುಟ್ಟೋಗಿರುತ್ತೆ. ಒನ್ ಸೈಡ್ ಆಫ್ ದ ಭೂಮಿ ಕಂಪ್ಲೀಟ್ಲಿ ಸುಟ್ಟೋಗುತ್ತೆ ಡ್ಯೂ ಟು ಎಕ್ಸ್ಟ್ರೀಮ್ ಟೆಂಪರೇಚರ್, ಇನ್ನೊಂದು ಸೈಡ್ ಆಫ್ ದ ಭೂಮಿ ಕೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೀರು ಐಸ್ ಆಗತ್ತೆ, ಸಮುದ್ರ ಕೂಡ ಐಸ್ ಆಗತ್ತೆ. ದೇರ್ ವಿಲ್ ಬಿ ಅ ವೆರಿ ವಾಸ್ಟ್ ಕಂಡೀಷನ್ಸ್, ತುಂಬಾ ಕೆಯಾಟಿಕ್ ಕಂಡೀಷನ್ಸ್ ಬರ್ತಾ ಹೋಗುತ್ತೆ, ಡಿಸಾಸ್ಟ್ರಸ್ ಕಂಡೀಷನ್ಸ್. ಆಯ್ತಾ? ಇದು ನಿಮ್ಗೆ ಪ್ರಳಯ ತರನೇ ಅನ್ಸುತ್ತೆ ನಿಮ್ಗೆ ಟೈಮಲ್ಲಿ. ಐ ಹೋಪ್ ದಿಸ್ ಮಚ್ ಇಸ್ ಕ್ಲಿಯರ್. ವೆನ್ ಅರ್ತ್ ಈಸ್ ರೊಟೇಟಿಂಗ್, ಭೂಮಿ ಯಾವಾಗ ತಿರುಗ್ತಿದೆ, ದ ಪೀರಿಯಡ್ ಆಫ್ ರೊಟೇಷನ್, ದ ಪೀರಿಯಡ್ ಆಫ್ ರೊಟೇಷನ್ ಇಸ್ 24 hours. ಜನರಲಿ ಇನ್ನೂ ಬೇರೆ ಇದೆ, ಸೈಡೀರಿಯಲ್ ಡೇ ಎಲ್ಲ ಇದೆ, ಅದರಲ್ಲಿ ಈಗ ಸದ್ಯಕ್ಕೆ ಬೇಕಾಗಲ್ಲ. ದ ಪೀರಿಯಡ್ ಆಫ್ ರೊಟೇಷನ್ ಜನರಲಿ ಇಸ್ 24 hours. ಅದರಲ್ಲಿ 12 hours ಆಫ್ ಡೇ ಸಿಗತ್ತೆ ನಮಗೆ ಆ್ಯಂಡ್ 12 hours ಆಫ್ ನೈಟ್ ಸಿಗತ್ತೆ. ಸೈಡೀರಿಯಲ್ ಡೇ, ಸೋಲಾರ್ ಡೇ ಸದ್ಯಕ್ಕೆ ಬೇಕಾಗಿಲ್ಲ. 12 hours ಆಫ್ ಡೇ ಸಿಗತ್ತೆ, 12 hours ಆಫ್ ನೈಟ್ ಸಿಗತ್ತೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾ ಇದ್ದಾನೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಏನಾಗ್ತಿದೆ, ಭೂಮಿ ತಿರುಗ್ತಿರೋದ್ರಿಂದನೇ ನಮಗೆ ತಾಪಮಾನ ಅಡ್ಜಸ್ಟ್ ಆಗ್ತಿದೆ, ಲೈಫ್ ಎಕ್ಸಿಸ್ಟೆನ್ಸ್ಗೆ ಒಂದು ಸೋರ್ಸ್ ಕೊಡ್ತಾ ಇದೆ. ಓಕೆ, ಐ ಹೋಪ್ ದಿಸ್ ಕಾನ್ಸೆಪ್ಟ್ ಇಸ್ ಆಲ್ಸೋ ಕ್ಲಿಯರ್. ಬರ್ಕೊಳ್ಳಿ. ಕೇಸ್ 2 when earth is rotating. Case 2 when earth is rotating. ಈ ಡಯಾಗ್ರಾಮ್ ನೀವು ಬಿಡಿಸ್ಕೋಬೇಕು. ಐ ಹೋಪ್ ಯು ವಿಲ್ ಡ್ರಾ ಇಟ್. ಕೇಸ್ 2 when earth is rotating. When earth is rotating, due to rotation of the earth, ಭೂಮಿ ತಿರುಗ್ತಿರೋದ್ರಿಂದ, ಡ್ಯೂ ಟು ರೊಟೇಷನ್ ಆಫ್ ದ ಅರ್ತ್, ಭೂಮಿ ತಿರುಗ್ತಿರೋದ್ರಿಂದ, ಓಕೆ, ಎನಿ ಪಾಯಿಂಟ್ ಆನ್ ಅರ್ತ್ ಸರ್ಫೇಸ್, ಭೂಮಿ ಮೇಲಿರುವಂತ ಯಾವುದೇ ಜಾಗ, ಎನಿ ಪಾಯಿಂಟ್ ಆನ್ ಅರ್ತ್ ಸರ್ಫೇಸ್, ಭೂಮಿ ಮೇಲಿರುವಂತ ಯಾವುದೇ ಜಾಗ, ಎನಿ ಪಾಯಿಂಟ್ ಆನ್ ಅರ್ತ್ ಸರ್ಫೇಸ್ ವಿಲ್ ಎಕ್ಸ್ಪೀರಿಯನ್ಸ್, ಅನುಭವಿಸುತ್ತದೆ, ವಿಲ್ ಎಕ್ಸ್ಪೀರಿಯನ್ಸ್ 12 hours ಆಫ್ ಡೇ, 12 ಗಂಟೆಗಳ ಬೆಳಕು, ವಿಲ್ ಎಕ್ಸ್ಪೀರಿಯನ್ಸ್ 12 hours ಆಫ್ ಡೇ, 12 ಗಂಟೆಗಳ ಬೆಳಕು, ಆ್ಯಂಡ್ 12 hours ಆಫ್ ನೈಟ್, 12 ಗಂಟೆಗಳ ರಾತ್ರಿ, ಆ್ಯಂಡ್ 12 hours ಆಫ್ ನೈಟ್, 12 ಗಂಟೆಗಳ ರಾತ್ರಿ, 12 hours ಆಫ್ ಡೇ ಆ್ಯಂಡ್ 12 hours ಆಫ್ ನೈಟ್. ಆಯ್ತಾ? ಡ್ಯೂ ಟು ದಿಸ್ 12 hours ಆಫ್ ಡೇ, 12 hours ಆಫ್ ನೈಟ್, 12 ಗಂಟೆಗಳ ಬೆಳಕು, 12 ಗಂಟೆಗಳ ರಾತ್ರಿ. ಬಿಕಾಸ್ ಆಫ್ ದಿಸ್, ಡ್ಯೂ ಟು ದಿಸ್, ಇದರಿಂದ the temperature that rises, the temperature that rises during the daytime, the temperature that rises during the daytime, ಬೆಳಗಿನ ಜಾವ ಏರುವಂತ ತಾಪಮಾನ, ಬೆಳಗಿನ ಜಾವ ಏರುವಂತ ತಾಪಮಾನ, the temperature that rises during the daytime will cool down during the night period.
will cool down during the night period. ಬೆಳಗಿನ ಜಾವ ಏರುವಂತ ತಾಪಮಾನ ರಾತ್ರಿ ಹೊತ್ತಿನಲ್ಲಿ ತಂಪುಗೊಳ್ಳುತ್ತದೆ. ವಾವ್. ಬೆಳಗಿನ ಜಾವ ಏರುವಂತ ತಾಪಮಾನ ರಾತ್ರಿ ಸಮಯದಲ್ಲಿ ತಂಪುಗೊಳ್ಳುತ್ತದೆ, ಕೂಲ್ ಡೌನ್ ಆಗುತ್ತದೆ, ಹೆಂಗಾದ್ರೂ ಬರ್ಕೊಳ್ಳಿ, ಕೂಲ್ ಆಗುತ್ತದೆ. ಓಕೆ, ದಿಸ್ ಆಕ್ಟ್ಸ್ ಆಸ್ ಅ ಪ್ರೈಮರಿ ಫ್ಯಾಕ್ಟರ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್. It acts as the primary factor for the existence of life. This acts as the primary factor for the existence of life. Existence of life. Please ಈಗ ಇದನ್ನ ಕಾಪಿ ಮಾಡ್ಕೊಳ್ಳಿ. Okay, just copy it down. Yes. So ನಾವೀಗ ಎರಡು ಕೇಸ್ನ ನೋಡಿದ್ದೇವೆ. ನೋಡಿ, ಇವಾಗ ಬರ್ಕೊಳ್ಳಿ ಕೇಸ್ 3. ಕೇಸ್ 3. ಕೇಸ್ 3. ಓಕೆ, ಇದು ರಿಯಲ್ ಕೇಸ್. ಆಕ್ಚುಲಿ ಕೇಸ್ 3 ಇದು ಆಕ್ಚುಯಲ್ ಕೇಸ್. ರೊಟೇಷನ್ ವಿತ್ ಟಿಲ್ಟ್. ರೊಟೇಷನ್ ವಿತ್ ಟಿಲ್ಟ್ ಇನ್ ದ ಆಕ್ಸಿಸ್. rotation with tilt in the axis. rotation with tilt in the axis. tilt ಅಂದ್ರೆ ಬೆಂಡ್ ಅಂತ. tilt ಅಂದ್ರೆ ಇನ್ ಸಿಂಪಲ್ ಬೆಂಡ್ ಅಂತ. ನೋಡಿ, ಜನರಲಿ ಇಷ್ಟೊತ್ತು ನಾನು ಇಮೇಜ್ ಏನು ಬಿಡಿಸಿದೆ, ಇಷ್ಟೊತ್ತು ನಿಮ್ಗೆ ಏನು ಡಯಾಗ್ರಾಮ್ ತೋರಿಸಿದೆ ಅಲ್ವಾ, ಆಕ್ಚುಲಿ ತೋರಿಸಿದಂಥ ಡಯಾಗ್ರಾಮ್ಸ್ ನಾನು ಹೀಗೆ ಬಿಡಿಸ್ತಾ ಇದ್ದೆ. ಐ ವಾಸ್ ಡ್ರಾಯಿಂಗ್ ದೆಮ್ ಲೈಕ್ ದಿಸ್. ಭೂಮಿ ಹೀಗಿದೆ, ಇದು ನಾರ್ತ್ ಪೋಲ್, ಸಾರಿ, ಭೂಮಿ ಹೀಗಿದೆ, ಇದು ನಾರ್ತ್ ಪೋಲ್ ಮತ್ತು ಇದು ಸೌತ್ ಪೋಲ್. ಲೈನ್ ಸ್ಟ್ರೇಟ್ ಇದೆ ಅಂತ ಹೇಳ್ತಾ ಇದ್ದೆ. ದಿಸ್ ಇಸ್ ನಾರ್ತ್ ಪೋಲ್, ದಿಸ್ ಇಸ್ ಸೌತ್ ಪೋಲ್. ಲೈನ್ ಸ್ಟ್ರೇಟ್ ಇದೆ ಅಂತ ಹೇಳ್ತಿದ್ದೆ. ಸೊ ಭೂಮಿ ಸ್ಟ್ರೈಟ್ ಆಗಿದೆ ಅಂತ ಹೇಳಿದ್ ನಾನು ಈ ತರ ಇಟ್ಕೊಂಡೆ, ಭೂಮಿ ಸ್ಟ್ರೈಟ್ ಆಗಿದೆ ಅಂತ ಹೇಳಿದೆ. ಬಟ್ ಇನ್ ರಿಯಾಲಿಟಿ ಏನಾಗಿದೆ ಅಂದ್ರೆ ಭೂಮಿ ಸ್ವಲ್ಪ ಬೆಂಡ್ ಆಗಿದೆ. ಭೂಮಿ ಈ ತರ ಸ್ಟ್ರೈಟ್ ಆಗಿಲ್ಲ, ಭೂಮಿ ಸ್ವಲ್ಪ ಈ ತರ ಬೆಂಡ್ ಆಗಿದೆ. ಸೊ ಈ ನಾರ್ತ್ ಪೋಲ್ ಇದೆ ಅಲ್ವಾ, ಆಕ್ಚುಲಿ ಈ ಜಾಗದಲ್ಲಿ ಬರುತ್ತೆ. ಭೂಮಿ ಸ್ವಲ್ಪ ಬೆಂಡ್ ಆಗಿದೆ, ಇಲ್ಲಿ ನಿಮ್ಮ ನಾರ್ತ್ ಪೋಲ್ ಬರುತ್ತೆ, ಇಲ್ಲಿ ನಿಮ್ಮ ಸೌತ್ ಪೋಲ್ ಬರುತ್ತೆ. ಹೀಗಿರುವಂತ ಭೂಮಿ ಹೀಗೆ ಬೆಂಡ್ ಆಗಿದೆ. ಓಕೆ, ದಿಸ್ ಬೆಂಡಿಂಗ್ ಇದೆ ಅಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ಟಿಲ್ಟ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್. ಇದಿದೆ ಅಲ್ವಾ, ಈ ಬೆಂಡಿಂಗ್ ಇದೆ ಅಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ಟಿಲ್ಟ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್. ಇದು 23.5 ಡಿಗ್ರೀಸ್ ಬೆಂಡ್ ಆಗಿದೆ. 23.5 ಡಿಗ್ರಿ ಬೆಂಡ್ ಆಗಿದೆ. ಸೊ ಭೂಮಿ ಹೀಗಿದೆ ಅಂತ ಇಟ್ಕೊಂಡಿದ್ದೀರಾ ನಾವು, ಬಟ್ ಇನ್ ರಿಯಾಲಿಟಿ ವೆನ್ ಐ ಹೋಲ್ಡ್ ದ ಹಿಂಗಿದೆ ಅಂತ ಹೇಳಿದ್ದೆ ಭೂಮಿ, ಇನ್ ರಿಯಾಲಿಟಿ ಏನಾಗಿದೆ, ಹಿಂಗಿಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬೆಂಡಿಂಗ್. ಬೆಂಡಿಂಗ್ ಇಂದ ಏನಾಗಿದೆ, ದೇರ್ ಇಸ್ ಟಿಲ್ಟ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್. ನೋಡಿ, ಟಿಲ್ಟ್ ಆಗಿದೆ. ನಿಮ್ ಕಡೆ ನೋಡುವಾಗ ಭೂಮಿನ ನಾನು ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಮೇಲ್ಗಡೆಯಿಂದ ಕೆಳವರೆಗೂ ಕಾಣ್ತಿದೆ. ಬಟ್ ಇವಾಗ ಸ್ಟ್ರೈಟ್ ಮಾಡಿದಾಗ ಏನಾಗುತ್ತೆ, ಒಂದು ಭಾಗ ಮೇಲ್ಗಡೆ ಎತ್ತದಂಗೆ ಆಗತ್ತೆ, ಇನ್ನೊಂದು ಭಾಗ ನಿಮ್ಮಿಂದ ದೂರ ಹೋದಂಗೆ ಆಗುತ್ತೆ. ಸೊ ಯು ಆರ್ ಫೀಲಿಂಗ್ ಇಟ್ ಲೈಕ್ ಹಿಂಗಿತ್ತು. ನಾನು ಹೇಳಿದ್ದು 12 hours ಆಫ್ ಡೇ 12 hours ಆಫ್ ನೈಟ್ ಕಾನ್ಸೆಪ್ಟ್ ಸೇಮ್ ಇದೆ. ಬಟ್ ಇವಾಗ ಏನಾಗಿದೆ, ಕೆಲವೊಂದು ಜಾಗ ನಿಮಗೆ ಜಾಸ್ತಿ ಎಕ್ಸ್ಪೋಸ್ ಆದಂಗೆ ಅನ್ಸುತ್ತೆ, ಕೆಲವೊಂದು ಜಾಗ ನಿಮ್ಮಿಂದ ಮುಚ್ಚಿಟ್ಟಂಗೆ ಅನ್ಸುತ್ತೆ. ನೋಡಿ, ನಾನು ಹಿಂಗೆ ಇಟ್ಕೊಂಡಾಗ, ಈ ತರ ಇಟ್ಕೊಂಡಾಗ ಮೇಲ್ಗಡೆ ಇರುವಂತ ಜಾಗ ನಿಮ್ ಕಡೆ ಜಾಸ್ತಿ ಬೆಂಡ್ ಆದಂಗೆ ಅನ್ಸುತ್ತೆ, ಕೆಳಗಡೆ ಇರುವಂತ ಜಾಗ ನಿಮ್ಮಿಂದ ದೂರ ಹೋಗಿದೆ ಅನ್ಸುತ್ತೆ. ಅದೇ ರೀತಿ ಉಲ್ಟಾ ಮಾಡಿದ್ರೆ ಇವಾಗ ಕೆಳಗಡೆ ಇರುವಂತ ಜಾಗ ನಿಮ್ ಕಡೆ ಎಕ್ಸ್ಪೋಸ್ ಆದಂಗೆ ಅನ್ಸುತ್ತೆ, ಮೇಲ್ಗಡೆ ಇರುವಂತ ಜಾಗ ನಿಮ್ಮಿಂದ ಮುಚ್ಚಿಟ್ಟಂಗೆ ಅನ್ಸುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ದ ಟಿಲ್ಟ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್. ಕೆಲವೊಂದು ಜಾಗದಲ್ಲಿ, ಭೂಮಿಯ ಕೆಲವೊಂದು ಭಾಗದಲ್ಲಿ, ಕೆಳಭಾಗದಲ್ಲಿ ಜಾಸ್ತಿ ಬೆಳಕು ಬಂದ್ರೆ ಮೇಲಿನ ಭಾಗದಲ್ಲಿ ಕಮ್ಮಿ ಬೆಳಕು ಬರುತ್ತೆ. ಅದೇ ರೀತಿ ಮೇಲ್ಭಾಗದಲ್ಲಿ ಜಾಸ್ತಿ ಬೆಳಕು ಬಂದ್ರೆ ಕೆಳಗಿರೋ ಭಾಗದಲ್ಲಿ ಕಮ್ಮಿ ಬೆಳಕು ಬರುತ್ತೆ. ದಿಸ್ ಲೀಡ್ಸ್ ಟು, ಈ ಟಿಲ್ಟ್ ಇದೆ ಅಲ್ವಾ, ದಿಸ್ ಟಿಲ್ಸ್ ಲೀಡ್ಸ್ ಟು ಸೀಸನ್ಸ್. ಈ ಟಿಲ್ಟ್ಸ್ ಇಂದ ನಮ್ಮ ಹತ್ರ ಸಮ್ಮರ್ ಸೀಸನ್ ಮತ್ತೆ ವಿಂಟರ್ ಸೀಸನ್ ಅನ್ನೋ 2 ಸೀಸನ್ಸ್ ಬರುತ್ತೆ. ಬಟ್ ಸೀಸನ್ಸ್ ನಾನು ಈಗ ಡಿಸ್ಕಸ್ ಮಾಡಲ್ಲ, ದಟ್ ಈಸ್ ಅ ಸಪರೇಟ್ ಟಾಪಿಕ್ ಆಫ್ ಡಿಸ್ಕಷನ್, ಅದೀಗ ಆಡ್ ಮಾಡ್ತಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಇನ್ ಸಿಂಪಲ್ ಹೇಳ್ತಿದ್ದೇನೆ, ಡ್ಯೂ ಟು ಟಿಲ್ಟ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನೀಗ, ಡೋಂಟ್ ವರಿ. Due to tilt in the axis of rotation, sometimes northern hemisphere ಅಂದ್ರೆ ಏನು, we will discuss it now, don't worry. Northern hemisphere, due to tilt in the axis of rotation, northern hemisphere receives more sunlight, receives more sunlight, and sometimes southern hemisphere receives more sunlight. Sometimes southern hemisphere receives more sunlight.
ರಿಸೀವ್ಸ್ ಮೋರ್ ಸನ್ಲೈಟ್. ಇದು ನಾವೀಗ ಡಿಸ್ಕಸ್ ಮಾಡಬೇಕು, ಇಲ್ಲಿ ಡಿಸ್ಕಸ್ ಇಟ್. ಬಟ್ ಬಿಫೋರ್ ದಟ್ ನೆನ್ಪಿಟ್ಕೊಳ್ಳಿ, ಆಕ್ಚುಲಿ ಭೂಮಿ ಈ ತರ ಸ್ಟ್ರೇಟ್ ಆಗಿ ನಿಂತ್ಕೊಂಡಿಲ್ಲ. ದೆರ್ ಈಸ್ ಅ ಬೆಂಡಿಂಗ್ ದಟ್ ಈಸ್ 23.5. ಈ ಬೆಂಡಿಂಗ್ ನ ನಾವು ಟಿಲ್ಟ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಕರಿತೇವೆ. ಇದರಿಂದ ಸೀಸನ್ಸ್ ಇಂಪ್ಯಾಕ್ಟ್ ಆಗ್ತಿದೆ. ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ? ದಟ್ ಈಸ್ ಬಿಕಾಸ್ ಸೀಸನ್ಸ್ ಆರ್ ಇಂಪ್ಯಾಕ್ಟೆಡ್ ಬಿಕಾಸ್ ಆಫ್ ರೊಟೇಷನ್. Seasons are impacted because of rotation plus revolution, rotation plus revolution plus tilt. ಬಟ್ ಸದ್ಯಕ್ಕೆ ನಾವು ಟಿಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ರೊಟೇಷನ್ ಬಗ್ಗೆ ಮಾತಾಡ್ತಿದ್ದೇವೆ, ರೆವಲ್ಯೂಷನ್ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡಿಲ್ಲ. ಅದಕ್ಕೆ ನಾನು ಸೀಸನ್ಸ್ ನ ಇನ್ನೂ ಡಿಸ್ಕಸ್ ಮಾಡ್ತಿಲ್ಲ. ಯಾವಾಗ ನಾವು ರೆವಲ್ಯೂಷನ್ ಟಾಪಿಕ್ ನ ಮಾಡ್ತೇವಲ್ವಾ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ, ಅವಾಗ ನಾವು ಸೀಸನ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೇವೆ. ಬಟ್ ಫಾರ್ ನೌ ವಿ ಆರ್ ಸ್ಟಿಕ್ಕಿಂಗ್ ಜಸ್ಟ್ ವಿತ್ ದ ರೊಟೇಷನ್ ಅಂಡ್ ರೆವಲ್ಯೂಷನ್. ನಾನು ಏನ್ ಹೇಳ್ತಿದ್ದೇನೆ, ಕೆಲವೊಂದು ಸಲ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಜಾಸ್ತಿ ಬೆಳಕು ಬರುತ್ತೆ, ಕೆಲವೊಂದು ಸಲ ಸದರ್ನ್ ಹೆಮಿಸ್ಫಿಯರ್ಗೆ ಜಾಸ್ತಿ ಬೆಳಕು ಬರುತ್ತೆ. ಯಾಕೆ ಬರುತ್ತೆ? ವಾಟ್ ಈಸ್ ದಿಸ್ ನಾರ್ದರ್ನ್ ಹೆಮಿಸ್ಫಿಯರ್, ವಾಟ್ ಈಸ್ ದಿಸ್ ಸದರ್ನ್ ಹೆಮಿಸ್ಫಿಯರ್? ಇವಾಗ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. Just listen to this very carefully. There are 7 important latitudes. 7 important latitudes. ಈಗ ಲ್ಯಾಟಿಟ್ಯೂಡ್ಸ್ ಅಂದ್ರೆ ಏನು, ದಟ್ ಈಸ್ ಅ ಸಪರೇಟ್ ಟಾಪಿಕ್ ಆಫ್ ಡಿಸ್ಕಷನ್. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಟೈಮ್ ಹಿಡಿಬಹುದು. ಬಟ್ ಲೆಟ್ ಮಿ ಟೆಲ್ ಯು, ಲ್ಯಾಟಿಟ್ಯೂಡ್ಸ್ ಆರ್ ನಥಿಂಗ್ ಬಟ್ ಇಮ್ಯಾಜಿನರಿ ಲೈನ್ಸ್. Latitudes are nothing but imaginary lines that are passing from east to west. ಅಷ್ಟೇ. Latitudes are nothing but imaginary lines that are passing from east to west of the earth. Let me show you. ಇದರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ನಾನೀಗ ಹೊಸ ಟಾಪಿಕ್ ಎತ್ಕೋಬೇಕಾಗತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್ ನೌ. ಬಟ್ ಈ ತರ ನೋಡಿ, ಇದು ನಿಮ್ಮ ಭೂಮಿ ಅಂತ ಇಟ್ಕೊಂಡ್ರೆ, ಇಫ್ ಯು ಟೇಕ್ ದಿಸ್ ಆಸ್ ದ ಅರ್ತ್, this is the line that is passing from the center of the earth. ಒಂದು ಗೆರೆ ಭೂಮಿಯ ಸೆಂಟರ್ ಇಂದ ಪಾಸ್ ಆಗ್ತಿದೆ. ಇದು ನಿಮ್ಮ ನಾರ್ತ್ ಪೋಲ್, ಇದು ನಿಮ್ಮ ಸೌತ್ ಪೋಲ್. there is a imaginary line that is passing from left to right, east to west, passing through the center of the earth. ಇದು center of the earth, ಭೂಮಿಯ ಒಳಗಡೆಯಿಂದ ಪಾಸ್ ಆಗ್ತಿದೆ. this is passing through the center of the earth. this line is called as equator. ಇದನ್ನ ನಾವು equator ಅಂತ ಕರೀತೇವೆ. this is called as equator, which is 0 degrees. equator. ಇದಾದ್ಮೇಲೆ ಬರುತ್ತೆ ಮೇಲ್ಗಡೆ ನೆಕ್ಸ್ಟ್ ಲ್ಯಾಟಿಟ್ಯೂಡ್. this is 23.5 ನಾರ್ತ್. ನೋಡಿ, ಇದು ನಾರ್ತ್ ಕಡೆ ಹೋಗ್ತಿದೆ ಅಲ್ವಾ, ಈ ಗೆರೆ ಏನಿದೆ ನಾರ್ತ್ ಕಡೆ ಹೋಗೋದ್ರಿಂದ 23.5 ನಾರ್ತ್ ಅಂತ ಕರಿತೇವೆ. ದಿಸ್ ಇಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದನ್ನ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೇವೆ. ಅದೇ ತರ ಇಲ್ಲೂ ಕೂಡ ಕೆಳಗಡೆ 23.5 ಡಿಗ್ರಿ ಇನ್ನೊಂದು ಲೈನ್ ಇದೆ, 23.5 ಡಿಗ್ರಿ. ಈ ಡಿಗ್ರಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಈಗ ಸದ್ಯಕ್ಕೆ ಬೇಕಾಗಿಲ್ಲ, ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಗಿಟ್ಯೂಡ್ಸ್ ಅಲ್ಲಿ ಮಾತಾಡ್ತಾನೆ. ಬಟ್ ಈ ಲೈನ್ ಸೌತ್ ಕಡೆ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಇದು ಸೌತ್, ಇದು 23.5 ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಇದಾದ್ಮೇಲೆ ಇನ್ನೆರಡು ಲೈನ್ ಬರುತ್ತೆ, ಡಿಗ್ರಿ ಬರೀತಿಲ್ಲ ನಾನು. ಇಲ್ಲಿ ಆರ್ಟಿಕ್ ಸರ್ಕಲ್ ಬರುತ್ತೆ. ವಿ ಹ್ಯಾವ್ ಆರ್ಟಿಕ್ ಸರ್ಕಲ್ ಹಿಯರ್. ಇಲ್ಲಿ ಆರ್ಟಿಕ್ ಸರ್ಕಲ್ ಬರುತ್ತೆ. ಕೆಳಗಡೆ ಎಂಟಾರ್ಟಿಕ್ ಸರ್ಕಲ್ ಬರುತ್ತೆ. ಇಲ್ಲಿ ಆರ್ಟಿಕ್ ಸರ್ಕಲ್, ಎಂಟಾರ್ಟಿಕ್ ಸರ್ಕಲ್, ಸದ್ಯಕ್ಕೆ ನಾನು ಡಿಗ್ರೀಸ್ ನ ಬರೀತಿಲ್ಲ. ನೋಡಿ, ಜನರಲಿ ಏನಾಗುತ್ತೆ, ಇಫ್ ಅರ್ತ್ ವಾಸ್ ಸ್ಟ್ರೇಟ್, ಭೂಮಿ ಈ ತರ ಸ್ಟ್ರೇಟ್ ಆಗಿದ್ದಿದ್ರೆ ಸೂರ್ಯನ ಬೆಳಕು ಇಲ್ಲಿಂದ ಬರುತ್ತಲ್ವಾ. ಇಫ್ ಅರ್ತ್ ವಾಸ್ ಸ್ಟ್ರೇಟ್, ಸೂರ್ಯನ ಬೆಳಕು ಇಲ್ಲಿ ಬರ್ತಿದೆ ಅಲ್ವಾ, ಸೂರ್ಯನ ಬೆಳಕು ಪ್ರತಿಯೊಂದು ಲ್ಯಾಟಿಟ್ಯೂಡ್ ಅಲ್ಲಿ ಕೂಡ ಸಮಾನವಾಗಿ ಬರ್ತಿತ್ತು. ಇಲ್ಲೂ ಕೂಡ ಬೆಳಕು ಬೀಳ್ತಾ ಇದೆ, ಇಲ್ಲೂ ಕೂಡ ಬೆಳಕು ಬೀಳ್ತಾ ಇದೆ, ಇಲ್ಲೂ ಕೂಡ ಬೆಳಕು ಬೀಳ್ತಾ ಇದೆ, ಇಲ್ಲೂ ಕೂಡ ಬೆಳಕು ಬೀಳ್ತಾ ಇದೆ. ಭೂಮಿ ಸ್ಟ್ರೈಟ್ ಆಗಿದ್ದಿದ್ರೆ ಇಲ್ಲೂ ಕೂಡ ಬೆಳಕು ಬೀಳ್ತಾ ಇದೆ, ಇಲ್ಲೂ ಕೂಡ ಬೆಳಕು ಬೀಳ್ತಾ ಇದೆ, ಇಲ್ಲೂ ಕೂಡ ಬೆಳಕು ಬೀಳ್ತಿದೆ. ಭೂಮಿ ಇನ್ ಕೇಸ್ ಟಿಲ್ಟ್ ಆಗದೆ ಇದ್ದಿದ್ರೆ, ಇಫ್ ಆಕ್ಸಿಸ್ ವಾಸ್ ಎಕ್ಸಾಕ್ಟ್ಲಿ ಸ್ಟ್ರೇಟ್, ಅರ್ಧ ಭೂಮಿಗೆ ಸನ್ಲೈಟ್ ಬರ್ತಿತ್ತು, ಅರ್ಧ ಭೂಮಿಗೆ ಸನ್ಲೈಟ್ ಬರ್ತಿಲ್ಲ. ಯಾವ ಜಾಗಕ್ಕೆ ಸನ್ಲೈಟ್ ಬರ್ತಿದೆ ಅಲ್ವಾ, ದಟ್ ವಿಲ್ ಎಕ್ಸ್ಪೀರಿಯನ್ಸ್ ದ ಡೇ. ಯಾವ ಜಾಗಕ್ಕೆ ಸನ್ಲೈಟ್ ಬರ್ತಾ ಇಲ್ಲ ಅಲ್ವಾ, ದಟ್ ವುಡ್ ಎಕ್ಸ್ಪೀರಿಯನ್ಸ್ ದ ನೈಟ್. ನೋಡಿ, ನಿಮ್ಗೆ ಲೈನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಲ್ಯಾಟಿಟ್ಯೂಡ್ ಕ್ಲಾಸಸ್ ನೀವು ಅಟೆಂಡ್ ಮಾಡಬೇಕು, ಇಲ್ಲ ಅಂದ್ರೆ ಅರ್ಥ ಆಗದಿದ್ರು ಕೂಡ ಪರವಾಗಿಲ್ಲ ಸದ್ಯಕ್ಕೆ. ಬಟ್ ರಿಯಾಲಿಟಿಯಲ್ಲಿ ಏನಾಗದೆ, ಅರ್ತ್ ಈಸ್ ಟಿಲ್ಟೆಡ್ ಫ್ರಮ್ 23.5 ಡಿಗ್ರೀಸ್. ಈ ಅರ್ತ್ ಇದೆ ಅಲ್ವಾ, ಅದು 23.5 ಡಿಗ್ರೀಸ್ ಟಿಲ್ಟ್ ಆಗಿದೆ. ಅದರಿಂದ ಯಾವ ತರ ಕಾಣುತ್ತೆ ನೋಡಿ, 23.5 ಡಿಗ್ರೀಸ್ ಟಿಲ್ಟ್ ಆಗಿರೋದ್ರಿಂದ ಇವಾಗ ದಿಸ್ ಈಸ್ ಆಕ್ಚುಯಲ್, ಈ ತರ ಕಾಣುತ್ತೆ. ಆಕ್ಚುಲಿ ಭೂಮಿ ಈ ತರ ಇದೆ. ಅರ್ತ್ ಇಸ್ ಟಿಲ್ಟೆಡ್ ಬೈ 23.5 ಡಿಗ್ರೀಸ್. ಇದರಿಂದ ಏನಾಗುತ್ತೆ, ಇದು ನಿಮ್ಮ ನಾರ್ತ್ ಪೋಲ್, ಇದು ನಿಮ್ಮ ಸೌತ್ ಪೋಲ್. ಅರ್ಥ ಮಾಡ್ಕೊಳ್ಳಿ, ಅರ್ತ್ ಟಿಲ್ಟ್ ಆಗಿರೋದ್ರಿಂದ ದಿಸ್ ಈಸ್ ಯುವರ್ ನಾರ್ತ್ ಪೋಲ್, ದಿಸ್ ಈಸ್ ಯುವರ್ ಸೌತ್ ಪೋಲ್. ಇದರಿಂದ ಲೆಟ್ ಮಿ ಡ್ರಾ ನ್ಯೂಸ್ ಡಯಾಗ್ರಾಮ್ ನಾವು. ಇದರಿಂದ ಏನಾಗುತ್ತೆ,
ಇಟ್ ಲುಕ್ಸ್ ಲೈಕ್ ದಿಸ್. ಇದು ನಿಮ್ಮ ಸೇಮ್ ಕಾನ್ಸೆಪ್ಟ್, ಬಟ್ ಇವಾಗ ಏನಾಗ್ತಿದೆ, ಲೆಟ್ ಮಿ ಡ್ರಾ ಇಟ್ ಹಿಯರ್. ಇವಾಗ ಏನಾಗ್ತಿದೆ, ನಿಮ್ಮ ಸೆಂಟರ್ ಇಲ್ಲೆಲ್ಲೋ ಇದೆ ಅಂತ ಇಟ್ಕೊಂಡ್ರೆ ಇದು ನಿಮ್ಮ ನಾರ್ತ್ ಪೋಲ್, ಇದು ನಿಮ್ಮ ಸೌತ್ ಪೋಲ್. ದಿಸ್ ಇಸ್ ಯುವರ್ ನಾರ್ತ್ ಪೋಲ್, ದಿಸ್ ಈಸ್ ಯುವರ್ ಸೌತ್ ಪೋಲ್. ಇವಾಗ ಏನಾಗುತ್ತೆ, ಈಕ್ವೇಟರ್ ಇದೆ ಅಲ್ವಾ, 0 ಡಿಗ್ರಿ ಈಕ್ವೇಟರ್, ಈಕ್ವೇಟರ್ ಈಗ ಇಲ್ಲಿ ಪಾಸ್ ಆಗುತ್ತೆ, ಈ ತರ ಪಾಸ್ ಆಗ್ತಿದೆ. ದಿಸ್ ಇಸ್ ದ ಈಕ್ವೇಟರ್. ಸುಮ್ಮನೆ ರಫ್ ಡಯಾಗ್ರಾಮ್ ಇದು. ದಿಸ್ ಇಸ್ ದ ಈಕ್ವೇಟರ್. ಜನರಲಿ ಈಕ್ವೇಟರ್ ಹೇಗಿರ್ಬೇಕಿತ್ತು, ಈಕ್ವೇಟರ್ ಈ ತರ ಸ್ಟ್ರೇಟ್ ಆಗಿರ್ಬೇಕಿತ್ತು, ಬಟ್ ಭೂಮಿ ಇವಾಗ ಬೆಂಡ್ ಆಗಿರೋದ್ರಿಂದ ಈಕ್ವೇಟರ್ ಏನಾಗ್ತಿದೆ, ಈ ತರ ಟಿಲ್ಟ್ ಆಗ್ತಿದೆ. ಈಕ್ವೇಟರ್ ಆದ್ಮೇಲೆ ಮಿಕ್ಕಿದ ಲೈನ್ಸ್ ಕೂಡ ಟಿಲ್ಟ್ ಆಗುತ್ತೆ. ದಿಸ್ ಇಸ್ ಯುವರ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಸಾರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇದು ಸೌತ್. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇದು ನಿಮ್ಮ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದು ನಿಮ್ಮ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇನ್ನು ಮೇಲ್ಗಡೆ ಹೋದ್ರೆ ಇದು ನಿಮ್ಮ ಆರ್ಟಿಕ್ ಸರ್ಕಲ್. ದಿಸ್ ಇಸ್ ಯುವರ್ ಆರ್ಟಿಕ್ ಸರ್ಕಲ್ ಅಂಡ್ ದಿಸ್ ಇಸ್ ಯುವರ್ ಎಂಟಾರ್ಟಿಕ್ ಸರ್ಕಲ್. ಇಲ್ಲಿ ನಿಮ್ಮ ಎಂಟಾರ್ಟಿಕ್ ಸರ್ಕಲ್ ಬರುತ್ತೆ. ದಿಸ್ ಇಸ್ ಯುವರ್ ಆರ್ಟಿಕ್ ಸರ್ಕಲ್, ದಿಸ್ ಇಸ್ ಯುವರ್ ಎಂಟಾರ್ಟಿಕ್ ಸರ್ಕಲ್. ಇವಾಗ ಸನ್ನನ್ನು ನಾನು ಮತ್ತೆ ಬಿಡಿಸಿದ್ರೆ, ಇವಾಗ ಸೂರ್ಯನ ನಾನು ಮತ್ತೆ ಬಿಡಿಸಿದ್ರೆ, ಇವಾಗ ನೋಡಿ ಏನಾಗುತ್ತೆ ಅಂದ್ರೆ, ಸೂರ್ಯನ ಬೆಳಕಿದೆ ಅಲ್ವಾ, ಇದು ಈ ತರ ಬೀಳತ್ತೆ. ಇವಾಗ ಸೂರ್ಯನ ಬೆಳಕು ಹೋಗ್ತಿದೆ, ಇಲ್ಲಿ ಬೀಳ್ತಿದೆ. ಸೂರ್ಯನ ಬೆಳಕು ಹೋಗ್ತಿದೆ, ಇಲ್ಲೂ ಕೂಡ ಬೀಳ್ತಿದೆ. ಸೂರ್ಯನ ಬೆಳಕು ಹೋಗ್ತಿದೆ, ಇಲ್ಲೂ ಕೂಡ ಬೀಳ್ತಿದೆ. ಸೂರ್ಯನ ಬೆಳಕು ಹೋಗ್ತಿದೆ, ಇಲ್ಲೂ ಕೂಡ ಬೀಳ್ತಿದೆ. ಕರೆಕ್ಟ್ ಇಲ್ಲಿಗೆ ಬೀಳತ್ತೆ. ಆಕ್ಚುಲಿ ಒಂದು ನಿಮಿಷ, ಸೂರ್ಯನ ಬೆಳಕು ಹೋಗ್ತಿದೆ, ಇಲ್ಲಿಗೆ ಕೂಡ ಬೀಳ್ತಿದೆ. ಎಕ್ಸಾಕ್ಟ್ ಆಗಿ ಈ ಸ್ಪಾಟಿಗೆ ಬೀಳತ್ತೆ, ಆಯ್ತಾ. ಬಟ್ ಮೇಲ್ಗಡೆ ನೋಡಿದಾಗ ಸೂರ್ಯನ ಬೆಳಕು ಹೋಗ್ತಿದೆ, ಈಕ್ವೇಟರ್ಗೂ ಬೀಳ್ತಿದೆ. ಸೂರ್ಯನ ಬೆಳಕು ಹೋಗ್ತಿದೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೂ ಬೀಳ್ತಿದೆ. ಸೂರ್ಯನ ಬೆಳಕು ಹೋಗ್ತಿದೆ. ಬಟ್ ಇವಾಗ ಈ ಜಾಗದಲ್ಲಿ ಸ್ಟಾಪ್ ಆಗುತ್ತೆ. ಟ್ರಾಪಿಕ್ ಆಫ್ ಆರ್ಟಿಕ್ ಸರ್ಕಲ್ ಅಲ್ಲಿ ಎಕ್ಸಾಕ್ಟ್ ಆಗಿ ಸ್ಟಾಪ್ ಆಗುತ್ತೆ. ಸೊ ನಾನೀಗ ಇಮ್ಯಾಜಿನರಿ ಲೈನ್ ಡೇ ಲೈಟ್ ನ ಬಿಡಿಸಿದ್ರೆ ಈಗ ಹಿಂಗಾಗತ್ತೆ ನೋಡಿ. ದಿಸ್ ಇಸ್ ವ್ಯಾರ್ ದ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಡೇ ಲೈಟ್. ಇಷ್ಟು ಜಾಗದಲ್ಲಿ, ಓಕೆ, ಇದು ಇಲ್ಲಿಗೆ ಬರಬೇಕು. ಇಷ್ಟು ಜಾಗದಲ್ಲಿ ಸನ್ಲೈಟ್ ಬರ್ತಿದೆ, ಹಿಂದೆ ಇರೋ ಜಾಗದಲ್ಲಿ ಸನ್ಲೈಟ್ ಬರ್ತಾ ಇಲ್ಲ. ಇವಾಗ ಇದು ಇಫ್ ಐ ಡ್ರಾ ಇಟ್ ಲೈಕ್ ದಿಸ್ ನೋಡಿ, ಸ್ಟ್ರೈಟ್ ಆಗಿ ಹಿಡ್ಕೊಂಡಿದ್ರೆ, ಭೂಮಿ ಸ್ಟ್ರೈಟ್ ಆಗಿ ಹಿಡ್ಕೊಂಡಿದ್ರೆ ನಿಮಗೆ ಮೇಲಿಂದ ಕೆಳಗಡೆವರೆಗೂ ಸನ್ಲೈಟ್ ಬರ್ತಿತ್ತು. ಬಟ್ ಡ್ಯೂ ಟು ದ ಟಿಲ್ಟ್ ಏನಾಗಿದೆ, ಇವಾಗ ಸೌತ್ ಪಾರ್ಟ್ ಕೆಳಗೆ ಇರುವಂತ ಜಾಗ ಲಿಫ್ಟ್ ಆದಂಗೆ ಅನ್ಸುತ್ತೆ, ಮೇಲ್ಗಡೆ ಇರುವಂತ ಜಾಗ ಈ ಭಾಗ ನಿಮ್ಗೆ ಕಾಣ್ತಾನೆ ಇಲ್ಲ. ಸೊ ಇವಾಗ ಏನಾಗುತ್ತೆ, ಮೇಲ್ಗಡೆ ಇರುವಂತ ಭಾಗಕ್ಕೆ ಸನ್ಲೈಟ್ ಬರದೇ ಇಲ್ಲ, ಕೆಳಗಡೆ ಇರುವಂತ ಜಾಗಕ್ಕೆ ಜಾಸ್ತಿ ಸನ್ಲೈಟ್ ಬರುತ್ತೆ. ನೋಡಿ, ಎನಿಥಿಂಗ್ ದಟ್ ಕಮ್ಸ್ ಬಿಲೋ ದ ಈಕ್ವೇಟರ್, ಇಲ್ಲಿಂದ ಹಿಡಿದು ಎನಿಥಿಂಗ್ ದಟ್ ಕಮ್ಸ್ ಬಿಲೋ ದ ಈಕ್ವೇಟರ್, ಈ ಜಾಗ ಇದೆ ಅಲ್ವಾ, ಇದನ್ನ ನಾವು ಸದರ್ನ್ ಹೆಮಿಸ್ಪಿಯರ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಸದರ್ನ್ ಹೆಮಿಸ್ಪಿಯರ್. ಹೆಮಿ ಅಂದ್ರೆ ಹಾಫ್ ಅಂತ, ಹಾಫ್ ಆಫ್ ದ ಸ್ಪಿಯರ್. ಇದನ್ನ ನಾವು ಸದರ್ನ್ ಹೆಮಿಸ್ಪಿಯರ್ ಅಂತ ಕರಿತೇವೆ. ಈಕ್ವೇಟರ್ ಇಂದ ಮೇಲ್ಗಡೆ ಬರುವಂತ ಭಾಗನ, ಇದೆಲ್ಲ ಈಕ್ವೇಟರ್ ಇಂದ ಮೇಲ್ಗಡೆ ಬರುವಂತ ಭಾಗ, ಇಷ್ಟು ಭಾಗನ ನಾವು ನಾರ್ದರ್ನ್ ಹೆಮಿಸ್ಪಿಯರ್ ಅಂತ ಕರಿತೇವೆ. ನಾರ್ತ್ ಸೈಡ್, ನಾರ್ದರ್ನ್ ಹೆಮಿಸ್ಪಿಯರ್. ಹೆಮಿ ಅಂದ್ರೆ ಹಾಫ್ ಸ್ಪಿಯರ್, ಹೆಮಿ ಅಂದ್ರೆ ಹಾಫ್, ಸ್ಪಿಯರ್ ಅಂದ್ರೆ ಸರ್ಕಲ್. ಭೂಮಿಯ ಅರ್ಧ ಅಂತ, ಅರ್ಧ ಭೂಮಿನ ಕಟ್ ಮಾಡಿದಾಗ ಈಕ್ವೇಟರ್ ಮೇಲ್ಗಡೆ ಇರುವಂತದನ್ನ ನಾರ್ಥನ್ ಹೆಮಿಸ್ಪಿಯರ್ ಅಂತೇವೆ, ಈಕ್ವೇಟರ್ ಕೆಳಗಿರೋದನ್ನ ನಾವು ಸದರ್ನ್ ಹೆಮಿಸ್ಪಿಯರ್ ಅಂತ ಅಂತೇವೆ, ಅಷ್ಟೇ. ಸೊ ವೆನ್ ಐ ಕಮ್ ಬ್ಯಾಕ್ ಟು ದಿಸ್ ಸ್ಟೋರಿ, ನಾವು ಈ ಕತೆಗೆ ವಾಪಸ್ ಬಂದಾಗ ನೋಡಿ, ಇವಾಗ ಏನಾಗ್ತಿದೆ, ಸನ್ಲೈಟ್ ಇದೆ ಅಲ್ವಾ, ಇದು ಇವಾಗ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾನೆ ಇಲ್ಲ. ಸನ್ಲೈಟ್ ಏನಿದೆ ಇದು ಇವಾಗ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿಲ್ಲ. ಇದರಿಂದ ಏನಾಗುತ್ತೆ, ಜಸ್ಟ್ ಒಂದು ಸಿಂಪಲ್ ಹೇಳ್ತೇನೆ, ಸದ್ಯಕ್ಕೆ ಇದಷ್ಟು ಡೀಪ್ ಆಗಿ ಬೇಕಾಗಿಲ್ಲ, ಬಟ್ ಲೆಟ್ ಮಿ ಟೆಲ್ ಯು. ನೋಡಿ, ಇವಾಗ ಈ ಜಾಗದಲ್ಲಿ ಈ ಆರ್ಟಿಕ್ ಸರ್ಕಲ್ ಮೇಲ್ಗಡೆ ಇರುವಂತ ಜಾಗ ಇದೆ ಅಲ್ವಾ, ಈ ಆರ್ಟಿಕ್ ಸರ್ಕಲ್ ಮೇಲ್ಗಡೆ ಇರುವಂತ ಜಾಗ ಇದೆ ಅಲ್ವಾ, ಇಲ್ಲಿ ಸನ್ಲೈಟೇ ಬರ್ತಾ ಇಲ್ಲ. ದಿಸ್ ಈಸ್ ಹ್ಯಾವಿಂಗ್ 24 hours ಆಫ್ ಡಾರ್ಕ್ನೆಸ್. ದಿಸ್ ಇಸ್ ಹ್ಯಾವಿಂಗ್ 24 hours ಆಫ್ ನೈಟ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸೀಸನ್ಸ್ ಕ್ಲಾಸ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಬಟ್ ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನಿಮ್ಮ ಎಂಟಾರ್ಟಿಕ್ ಸರ್ಕಲ್ ಇದೆ ಅಲ್ವಾ, ಈ ನಿಮ್ಮ ಎಂಟಾರ್ಟಿಕ್ ಸರ್ಕಲ್ ಇದೆ ಅಲ್ವಾ, ಇಲ್ಲಿ 24 hours ಆಫ್ ಡೇ ಇರುತ್ತೆ. ಇವಾಗ ಯು ಆರ್ ಹ್ಯಾವಿಂಗ್ 24 hours ಆಫ್ ಡೇ, 24 hours ಆಫ್ ಡೇ. ಅರ್ಥ ಆಗ್ತಿದ್ಯಾ? ಅಂಡ್ ದಿಸ್ ಇಸ್ ಯುವರ್ ನಾರ್ದರ್ನ್ ಹೆಮಿಸ್ಪಿಯರ್. ಲೆಟ್ ಮಿ ಶೋ ಯು. ಈ ಜಾಗದಲ್ಲಿ ಇದೆ ಅಲ್ವಾ, ದಿಸ್ ಇಸ್ ಯುವರ್ ನಾರ್ದರ್ನ್ ಹೆಮಿಸ್ಪಿಯರ್. ನೋಡಿ, ಇದೆಲ್ಲ ನಿಮ್ಮ ನಾರ್ದರ್ನ್ ಹೆಮಿಸ್ಪಿಯರ್. ಈಕ್ವೇಟರ್ ಇಂದ ಹಿಡಿದು ಇದೆಲ್ಲ ನಿಮ್ಮ ನಾರ್ದರ್ನ್ ಹೆಮಿಸ್ಪಿಯರ್. ಒಂದು ನಿಮಿಷ. ಈಕ್ವೇಟರ್ ಇಂದ ಹಿಡಿದು ಇದೆಲ್ಲ ನಿಮ್ಮ ನಾರ್ದರ್ನ್ ಹೆಮಿಸ್ಪಿಯರ್. ಇಷ್ಟು ನಿಮ್ಮ ನಾರ್ದರ್ನ್ ಹೆಮಿಸ್ಪಿಯರ್. ಅಂಡ್ ಕೆಳಗಡೆ ಇದೆ ಅಲ್ವಾ, ದಿಸ್ ಇಸ್ ಯುವರ್ ಸದರ್ನ್ ಹೆಮಿಸ್ಪಿಯರ್. ಇಲ್ಲಿ
ಇಷ್ಟು ಜಾಗ ಏನಿದೆ, ದಿಸ್ ಇಸ್ ಯುವರ್ ಸದರ್ನ್ ಹೆಮಿಸ್ಫಿಯರ್. ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು, ಏನು ಅಬ್ಸರ್ವ್ ಮಾಡ್ಬೋದು ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಇದೆ ಅಲ್ವಾ, ಇಷ್ಟು ಭಾಗ ನಾರ್ದರ್ನ್ ಹೆಮಿಸ್ಫಿಯರ್ ಇದಲ್ಲ, ಇಷ್ಟು ಭಾಗ ಈ ಜಾಗ ನಾರ್ದರ್ನ್ ಹೆಮಿಸ್ಫಿಯರ್ ಇದಲ್ವಾ, ಇಷ್ಟೇ ಭಾಗದಲ್ಲಿ ಈಗ ಸನ್ಲೈಟ್ ಬರ್ತಾ ಇದೆ. ವೆರಿ ಲೆಸ್ ಪಾರ್ಟ್ ಆಫ್ ನಾರ್ದರ್ನ್ ಹೆಮಿಸ್ಫಿಯರ್ ಈಸ್ ಹ್ಯಾವಿಂಗ್ ದ ಸನ್ಲೈಟ್. ಅತಿ ಕಮ್ಮಿ ಜಾಗದಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಬೆಳಕು ಬರ್ತಿದೆ. ಬಟ್ ಅದೇ ನೀವು ಸದರ್ನ್ ಹೆಮಿಸ್ಫಿಯರ್ ನ ಚೆಕ್ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಫ್ ಯು ಚೆಕ್ ದ ಸದರ್ನ್ ಹೆಮಿಸ್ಫಿಯರ್, ಜಾಸ್ತಿ ಭಾಗದಲ್ಲಿ ಸನ್ಲೈಟ್ ಬರ್ತಾ ಇದೆ. ಸದರ್ನ್ ಹೆಮಿಸ್ಫಿಯರ್ ಈಗ ಏನಾಗ್ತಿದೆ, ಜಾಸ್ತಿ ಭಾಗದಲ್ಲಿ ಸನ್ಲೈಟ್ ಬರೋದ್ರಿಂದ ಇದರಿಂದಾನೇ ಸದರ್ನ್ ಹೆಮಿಸ್ಫಿಯರ್ ಹ್ಯಾಸ್ ಮೋರ್ ಸನ್ಲೈಟ್. ವಿ ಕಾಲ್ ಇಟ್ ಆಸ್ ಸಮ್ಮರ್ ಇನ್ ಸೌತ್. ಇದನ್ನೇ ನಾವು ಸಮ್ಮರ್ ಸೀಸನ್ ಅಂತ ಕರಿತೇವೆ. ಸಮ್ಮರ್ ಸೀಸನ್ ಈಗ ಎಲ್ಲಿ ಬರ್ತಿದೆ, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಬರ್ತಿದೆ. ಬಟ್ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಚಿಕ್ಕ ಜಾಗದಲ್ಲಿ, ಇಷ್ಟೇ ಜಾಗದಲ್ಲಿ ಬೆಳಕು ಬರ್ತಿರೋದ್ರಿಂದ, ಅತಿ ಕಮ್ಮು ಬೆಳಕು ಬರುತ್ತಿರೋದ್ರಿಂದ ಇದನ್ನ ನಾವು ವಿಂಟರ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ವಿಂಟರ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್. ಸೊ ನೆನ್ಪಿಟ್ಕೊಳ್ಳಿ, ಈ ಟಿಲ್ಟ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್ ಇಂದಾನೆ, ಈ ಟಿಲ್ಟ್ ಇರೋದ್ರಿಂದಾನೆ ಯಾವಾಗ ಈ ಟಿಲ್ಟ್ ನಿಮ್ಮ ಕಡೆ ಬಗ್ಗತ್ತೋ, ನೋಡಿ ಈಗ ನೀವು ಸೂರ್ಯ ಅಂತ ಇಟ್ಕೊಳ್ಳಿ, ಯಾವಾಗ ಟಿಲ್ಟ್ ನಿಮ್ ಕಡೆ ಬಗ್ಗತ್ತೋ ನಿಮ್ಗೆ ನಾರ್ದರ್ನ್ ಹೆಮಿಸ್ಫಿಯರ್ ಜಾಸ್ತಿ ಕಾಣುತ್ತೆ, ಸದರ್ನ್ ಹೆಮಿಸ್ಫಿಯರ್ ಅಷ್ಟು ಕಾಣ್ತಾ ಇಲ್ಲ. ನೋಡ್ತಿದ್ದೀರಾ, ನಿಮ್ಗೆ ನಾರ್ದರ್ನ್ ಹೆಮಿಸ್ಫಿಯರ್ ಜಾಸ್ತಿ ಕಾಣ್ತಿದೆ, ಸದರ್ನ್ ಹೆಮಿಸ್ಫಿಯರ್ ಜಾಸ್ತಿ ಕಾಣ್ತಿಲ್ಲ. ಸೊ ನೀವು ನಾರ್ದರ್ನ್ ಹೆಮಿಸ್ಫಿಯರ್ಗೆ ಜಾಸ್ತಿ ಬೆಳಕು ಕೊಡೋದ್ರಿಂದ ಇಲ್ಲಿ ಸಮ್ಮರ್ ಇರುತ್ತೆ. ಯು ಎಕ್ಸ್ಪೀರಿಯನ್ಸ್ ಸಮ್ಮರ್ ಸೀಸನ್ ಇನ್ ದ ನಾರ್ತ್. ಬಟ್ ಹಿಂದ್ಗಡೆ ಈ ಜಾಗ ನಿಮಗೆ ಕಾಣ್ದಿರೋದ್ರಿಂದ ಕೆಳಗಡೆ ಸೌತ್ ಪೋಲ್ ಅಲ್ಲಿ ನಿಮಗೆ ಬೆಳಕು ಬರ್ತಿಲ್ಲ. ಯು ವಿಲ್ ಹ್ಯಾವ್ ವಿಂಟರ್ ಸೀಸನ್ ಇನ್ ದ ಸೌತ್. ಅದೇ ಈ ಟಿಲ್ಟ್ ನಿಮ್ಮಿಂದ ದೂರ ಹೋದ್ರೆ, ನೋಡಿ ಈ ಟಿಲ್ಟ್ ಇದೆ ಅಲ್ವಾ, ಈ ಬೆಂಡಿಂಗ್ ನಿಮ್ಗೆ ಅಪೋಸಿಟ್ ಸೈಡ್ಗೆ ಹೋದ್ರೆ ಸದರ್ನ್ ಹೆಮಿಸ್ಫಿಯರ್ ನಿಮ್ ಕಡೆ ಜಾಸ್ತಿ ಎತ್ತಿ ತೋರಿಸ್ದಂಗೆ ಅನ್ಸುತ್ತೆ, ನಾರ್ದರ್ನ್ ಹೆಮಿಸ್ಫಿಯರ್ ನಿಮಗೆ ಕಾಣ್ತಿಲ್ಲ. ಇವಾಗ ಸದರ್ನ್ ಹೆಮಿಸ್ಫಿಯರ್ ಜಾಸ್ತಿ ಬೆಳಕು ಬರೋದ್ರಿಂದ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸಮ್ಮರ್ ಇರುತ್ತೆ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಿಂಟರ್ ಇರುತ್ತೆ. ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ರಿಮೆಂಬರ್, ಡ್ಯೂ ಟು ದ ಚೇಂಜ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್, ಸಿಂಪಲ್, ಡ್ಯೂ ಟು ಚೇಂಜ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್, ನಾರ್ದರ್ನ್ ಹೆಮಿಸ್ಫಿಯರ್ sometimes ಈ ತರ, due to the changes in axis of rotation, due to tilt in the axis of rotation, sometimes northern hemisphere receives more sunlight, southern hemisphere receives very less sunlight. ಅದೇ ತರ ಕೆಲವೊಂದು ಸಲ ರೊಟೇಷನ್ ಈ ರೆವಲ್ಯೂಷನ್ ಇಂದ ಆಗುತ್ತೆ, ಇದನ್ನು ಡಿಸ್ಕಸ್ ಮಾಡಿಲ್ಲ ನಾನು. sometimes due to the tilt in the axis of rotation, southern hemisphere receives more sunlight, northern hemisphere receives very less sunlight. This is the actual reality. ಇದು ನಿಮ್ಗೆ ಇನ್ನೂ ಡೆಪ್ತ್ ಆಗಿ ಅರ್ಥ ಆಗ್ಬೇಕಂತ ಇದ್ರೆ ನಾವು ರೆವಲ್ಯೂಷನ್ ಮತ್ತೆ ಸೀಸನ್ಸ್ ನ ಡಿಸ್ಕಸ್ ಮಾಡಬೇಕು, ವಿಚ್ ಇಸ್ ನಾಟ್ ಡನ್ ಯೆಟ್. ನಾನು ಇನ್ನು ಸದ್ಯಕ್ಕೆ ಇದನ್ನ ಡಿಸ್ಕಸ್ ಮಾಡಿಲ್ಲ. ನಾನು ಯಾವಾಗ ಡಿಸ್ಕಸ್ ಮಾಡ್ತೇನಲ್ವಾ ಅವಾಗ ಈ ಟಾಪಿಕ್ ಇನ್ನೂ ಕ್ಲಿಯರ್ ಆಗುತ್ತೆ. ನಿಮ್ಗೆ ಈ ಟಾಪಿಕ್ ಅರ್ಥ ಆಗದಿದ್ರೂ ಪರವಾಗಿಲ್ಲ, ಬಟ್ ಇಲ್ಲಿವರೆಗೂ ಅರ್ಥ ಆಗಿದ್ರೆ ಸಾಕು. ವಾಟ್ ಈಸ್ ದ ಮೀನಿಂಗ್ ಆಫ್ ರೊಟೇಷನ್? ರೊಟೇಷನ್ ಅಂದ್ರೆ ಇರೋ ಜಾಗದಲ್ಲಿ ತಿರುಗುವಂಥದ್ದು. ಐ ಆಮ್ ರೊಟೇಟಿಂಗ್ ಲೈಕ್ ದಿಸ್. ಯಾವಾಗ ನಾನು ರೊಟೇಟ್ ಮಾಡ್ತಿದ್ದೇನೆ, ಸೂರ್ಯನ ಕಡೆ ಫೇಸ್ ಮಾಡಿದಾಗ ನಂಗೆ ಡೇ ಆಗತ್ತೆ, ಸೂರ್ಯನಿಂದ ದೂರ ಹೋದ್ರೆ ನಂಗೆ ನೈಟ್ ಆಗತ್ತೆ. ರೊಟೇಷನ್ನೇ ಇಲ್ಲ, ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡ್ರೆ ಏನಾಗುತ್ತೆ, ಫ್ರಂಟ್ ಪಾರ್ಟ್ ಕಂಪ್ಲೀಟ್ಲಿ ಸುಟ್ಟೋಗುತ್ತೆ, ಬ್ಯಾಕ್ ಪಾರ್ಟ್ ಕಂಪ್ಲೀಟ್ಲಿ ಕೂಲ್ ಡೌನ್ ಆಗುತ್ತೆ. ದಿಸ್ ಡಸಂಟ್ ಪ್ರಮೋಟ್ ದ ಲೈಫ್. ಅದೇ ತರ ಸ್ಪಿನ್ನಿಂಗ್ ಆಗ್ತಿರ್ಬೇಕಾದ್ರೆ ನಂಗೆ 12 ಗಂಟೆ ರಾತ್ರಿ ಇರುತ್ತೆ. ಯಾವಾಗ ನಂಗೆ 12 ಗಂಟೆ ರಾತ್ರಿ ಆಗುತ್ತೆ, ನಿಮ್ಮಿಂದ ದೂರ ಹೋದಾಗ, ಸೂರ್ಯನಿಂದ ದೂರದ ಕಡೆ ನೋಡ್ಬೇಕಾದ್ರೆ. ಅದೇ ಸೂರ್ಯನ ನೋಡ್ಬೇಕಾದ್ರೆ ಏನಾಗುತ್ತೆ, ಇದರಿಂದ ನಂಗೆ ಡೇ ಲೈಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮಾರ್ನಿಂಗ್ ನಾನು ರಿಸೀವ್ ಮಾಡುವಂತ ಈ ಹೀಟ್ ಏನಿದೆ ರಾತ್ರಿ ಹೊತ್ತಲ್ಲಿ ಕೂಲ್ ಡೌನ್ ಆಗುತ್ತೆ. ಬಟ್ ನಿಮ್ಗೆ ಇನ್ನೊಂದು ವಿಷಯ ಏನ್ ಗೊತ್ತಿರಬೇಕು, ಅರ್ತ್ ಈಸ್ ನಾಟ್ ಕಂಪ್ಲೀಟ್ಲಿ ಸ್ಟ್ರೇಟ್, ದೇರ್ ಇಸ್ ಅ ಟಿಲ್ಟ್ ಇನ್ ದ ಆಕ್ಸಿಸ್ ಆಫ್ ರೊಟೇಷನ್. ಅರ್ತ್ ಸ್ಟ್ರೇಟ್ ಆಗಿ ನಿಂತ್ಕೊಂಡಿಲ್ಲ, ಸ್ವಲ್ಪ ಬೆಂಡ್ ಆಗಿದೆ, 23.5 ಡಿಗ್ರಿಯಲ್ಲಿ ಬೆಂಡ್ ಆಗಿದೆ. ಇದರಿಂದ ಏನಾಗುತ್ತೆ, ಕೆಲವೊಂದು ಸಲ ಟಿಲ್ಟ್ ನಿಮ್ ಕಡೆ ಬಂದಾಗ ನಾರ್ದರ್ನ್ ಹೆಮಿಸ್ಫಿಯರ್ಗೆ ಜಾಸ್ತಿ ಬೆಳಕು ಬರುತ್ತೆ, ಸದರ್ನ್ ಹೆಮಿಸ್ಫಿಯರ್ಗೆ ಕಮ್ಮಿ ಬೆಳಕು ಬರುತ್ತೆ. ಅದೇ ತರ ಈ ಟಿಲ್ಟ್ ಸೂರ್ಯನಿಂದ ದೂರ ಹೋದ್ರೆ, ಅಪೋಸಿಟ್ ಡೈರೆಕ್ಷನ್ಗೆ ಹೋದಾಗ ಸದರ್ನ್ ಹೆಮಿಸ್ಫಿಯರ್ಗೆ ಜಾಸ್ತಿ ಬೆಳಕು ಬರುತ್ತೆ, ನಾರ್ದರ್ನ್ ಹೆಮಿಸ್ಫಿಯರ್ಗೆ ಕಮ್ಮಿ ಬೆಳಕು ಬರುತ್ತೆ. ಇಷ್ಟು ಬಂದ್ರೆ ಸಾಕು. ಈ ಆರ್ಟಿಕ್ ಸರ್ಕಲ್, ಎಂಟಾರ್ಟಿಕ್ ಸರ್ಕಲ್ ಈಗ ಸದ್ಯಕ್ಕೆ ಬೇಕಾಗಿಲ್ಲ. ದಿಸ್ ಇಸ್ ದ ಕೋರ್ ಕಾನ್ಸೆಪ್ಟ್ ಆಫ್ ರೊಟೇಷನ್. ರೊಟೇಷನ್ ದ ಮೇಜರ್ ಇಂಪ್ಯಾಕ್ಟ್ ಏನು? ದ ಮೇಜರ್ ಇಂಪ್ಯಾಕ್ಟ್ ಆಫ್ ದ ರೊಟೇಷನ್ ಇಸ್ ಡೇ ಅಂಡ್ ನೈಟ್. The major impact of the rotation is day and night. ಇದೇ ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ಇನ್ ಕೇಸ್ ನಿಮ್ಗೆ ಟಿಲ್ಟ್ ಆಫ್ ದ ಆಕ್ಸಿಸ್ ಆಫ್ ರೊಟೇಷನ್, ನಾರ್ತ್ ಪೋಲ್ಗೆ ಯಾಕೆ ಅಷ್ಟು ಬೆಳಕು ಬರ್ತಿದೆ, ಸೌತ್ ಪೋಲ್ಗೆ ಯಾಕೆ ಇಷ್ಟು ಬೆಳಕು ಬರ್ತಿದೆ, ಅದು ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಬಿಕಾಸ್ ಸೀಸನ್ಸ್ ಚಾಪ್ಟರ್ ರೆವಲ್ಯೂಷನ್ ಸಾಲ್ವ್ ಆದ್ಮೇಲೆ ಆ ಕಾನ್ಸೆಪ್ಟ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಬಟ್ ಬಿಫೋರ್ ದಟ್ ಜಸ್ಟ್ ನಿಮ್ಗೆ ಡೇ ಮತ್ತೆ ನೈಟ್ ಹೇಗೆ ವರ್ಕ್ ಆಗ್ತಿದೆ, ಭೂಮಿ ತಿರುಗಿದ್ರೆ ಏನಾಗುತ್ತೆ, ಭೂಮಿ ತಿರುಗಲಿಲ್ಲ ಅಂದ್ರೆ ಏನಾಗುತ್ತೆ, ಇಷ್ಟು ಗೊತ್ತಾದ್ರೆ ಸಾಕು. ಓಕೆ, ಇನ್ ದ ಅಪ್ಕಮಿಂಗ್ ಕ್ಲಾಸಸ್ ನಾವು ಮಿಕ್ಕಿದ ಟಾಪಿಕ್ಸ್ ನ ಕೂಡ ಇನ್ ಡೆಪ್ತ್ ಆಗಿ ಕವರ್ ಮಾಡ್ತೇವೆ. ಸೊ ಅವಾಗ ನಿಮ್ಗೆ ಆಕ್ಸಿಸ್ ಆಫ್ ರೊಟೇಷನ್, ಸೀಸನ್ಸ್, ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್, ಈಕ್ವೇಟರ್ ಮತ್ತೆ ಮಿಕ್ಕಿದ ಲ್ಯಾಟಿಟ್ಯೂಡ್ಸ್, ಲಾಂಗಿಟ್ಯೂಡ್ಸ್ ಪ್ರತಿಯೊಂದು ಕೂಡ ಕವರ್ ಆಗುತ್ತೆ. ಓಕೆ, ಸೊ ಐ ಹೋಪ್ ನಿಮ್ಗೆ ರೊಟೇಷನ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಇಟ್ಕೊಳ್ತೇನೆ. ಓಕೆ, ಹೋಪ್ ಟು ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ಗ್ರೇಟ್ ಡೇ. ಬೈ ಬೈ.